ವಂದನೆಗಳು. ಕಣ್ಣುಗಳನ್ನು ಮುಚ್ಚಿಕೊಂಡ್ರೆ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಮಹಾ ಸರ್ವಶಕ್ತನಾದಂತ ಮಹಾ ತಂದೆಯಾದಂತ ದೇವರೇ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ ದೇವ. ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ತಂದೆ, ನಿನ್ನ ಅಮೂಲ್ಯವಾದಂತ ಮಾತುಗಳನ್ನು ಕಲಿತುಕೊಳ್ಳುವಂತ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಸೇರಿ ಬಂದಿರುವಂತ ಪ್ರತಿಯೊಬ್ಬೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸಿ ಕಾಪಾಡಿ ನಡೆಸು ದೇವ. ನಿನ್ನ ಸತ್ಯವಾದ ಮಾತುಗಳನ್ನು ಹೇಳಲಿಕ್ಕಿರುವಂತ ನನಗೆ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ನೀನು ಮೆಚ್ಚುವಂತ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ದೇವ, ನಾವೆಲ್ಲರೂ ಕಲಿತುಕೊಳ್ಳುವಂತ ರೀತಿಯಲ್ಲಿ ನಾನು ಹೇಳುವಂತೆ ಸಹಾಯ ಮಾಡಿ ಈ ವಿಷಯಗಳಲ್ಲಿ ಕೇಳಿದು ಮರ್ತಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಶುಭ ವಂದನೆಗಳು. ಪ್ರೀತಿಯ ದೇವ ಜನರೇ, ಒಂದು ಅಮೂಲ್ಯವಾದಂತ ಸಂಗತಿಯನ್ನು ನೋಡಿಕೊಳ್ಳೋಣ. ಅದೇನು ಅಂದ್ರೆ ಪರಲೋಕದ ಪಟ್ಟಣದ ರಹಸ್ಯಗಳು ಅಂತಾನ. ಮತ್ತೆ ಹೇಳ್ತೀನಿ, ಪರಲೋಕ ಪಟ್ಟಣದ ರಹಸ್ಯಗಳು ಎಂಬುದಾಗಿ. ಪರಲೋಕ ಪಟ್ಟಣದ ರಹಸ್ಯಗಳು ಎಂಬುದಾಗಿ ನಮ್ಗೆಲ್ಲರಿಗೂ ಕೂಡ ಒಂದು ಕ್ರೈಸ್ತತ್ವಕ್ಕೆ ಒಂದು ನಿರೀಕ್ಷೆಯಿಂದ ಕಾಯ್ತಿರುವಂತ, ಮತ್ತೆ ಎಷ್ಟೋ ಕಷ್ಟಪಡುತ್ತಿರುವಂತ, ಎಷ್ಟೋ ಬೋಧನೆಗಳನ್ನು ಮಾಡುತ್ತಿರುವಂತ, ಎಷ್ಟೋ ಪ್ರಾರ್ಥನೆಗಳನ್ನು ಮಾಡುತ್ತಿರುವಂತ ವಿಷಯ ಈ ಒಂದು ಪರಲೋಕವೇ. ಅಂದ್ರೆ ಈ ಕ್ರೈಸ್ತರೆಲ್ಲರಿಗೂ ಕೂಡ ಕನಸಾಗಿ ಒಂದು ನಿರೀಕ್ಷೆಯುಳ್ಳಂತದ್ದಾಗಿ ಕಾಣ್ತಿರುವಂತದ್ದು ಈ ಪರಲೋಕ. ಈ ಪರಲೋಕವನ್ನು ಹೇಗಾದ್ರೂ ಮಾಡಿ ಸಂಪಾದನೆ ಮಾಡಿಕೊಳ್ಬೇಕು. ಈ ಲೋಕ ಎನ್ನುವಂಥದ್ದು ಶಾಶ್ವತವಲ್ಲ. ಈ ಪರಲೋಕವನ್ನು ಹೇಗಾದ್ರೂ ಮಾಡಿ ಸೇರಿಕೊಳ್ಳಲೇಬೇಕು. ನಿತ್ಯಾಗ್ನಿ ದಂಡನೆಗೆ ಹೋಗ್ಬಾರ್ದು ಎನ್ನುವಂಥದ್ದು ಪ್ರತಿಯೊಬ್ಬರ ಒಂದು ಆಶಯವಾಗಿದೆ. ಆದ್ರೆ ಪರಲೋಕಕ್ಕೆ ಯಾವ ರೀತಿಯಾಗಿ ಹೋಗ್ಬೇಕು? ನಾವಿವತ್ತು ಟೈಟಲ್ ಅನ್ನು ಏನಂತ ಇಟ್ಕೊಂಡಿದ್ವಿ ಅಂದ್ರೆ ಪರಲೋಕ ಪಟ್ಟಣದ ರಹಸ್ಯಗಳು ಎಂಬುದಾಗಿ ಇಟ್ಟುಕೊಂಡಿದೀವಿ. ಅಂದ್ರೆ ಈ ಪರಲೋಕ ಪಟ್ಟಣದಲ್ಲಿ ಏನಾದ್ರು ರಹಸ್ಯಗಳಿದೆಯಾ? ಪರಲೋಕಕ್ಕೆ ಹೋಗ್ಬೇಕೆಂಬುದಾಗಿ ಗೊತ್ತಿದೆ, ಪರಲೋಕದಲ್ಲಿ ದೇವದೂತರು ಇದ್ದಾರೆ ಎಂಬುದಾಗಿ ಗೊತ್ತಿದೆ, ಪರಲೋಕದಲ್ಲಿ ಯಾವ ಮನುಷ್ಯನ ಸೇರಿಲ್ಲ ಎಂಬುದಾಗಿ ಗೊತ್ತಿದೆ, ಪರಲೋಕದಲ್ಲಿ ಜೀವಿಗಳಿದೆ ಎಂಬುದಾಗಿ ಗೊತ್ತಿದೆ. ಇವೆಲ್ಲ ಸ್ಪಷ್ಟವಾಗಿ ಈ ಕಾರ್ಯಗಳು ಗೊತ್ತಿದೆ. ಮತ್ತೆ ಇನ್ನು ತಿಳಿದುಕೊಳ್ಳಬೇಕಾಗಿರುವಂತಹ ಒಂದು ರಹಸ್ಯಗಳೇನಿದೆ ಪರಲೋಕದಲ್ಲಿ? ಪರಲೋಕದಲ್ಲಿ ಏನಿದೆ ಅಂತ ರಹಸ್ಯಗಳು? ಖಚಿತವಾಗಿ ಹೇಳ್ಬೇಕು ಅಂದ್ರೆ, ಇವತ್ತು ಈ ಭೂಮಿ ಮೇಲೆ ನಾವು ವಾಸ ಮಾಡ್ತಾ ಇರುವಂತ ಈ ಭೂಮಿ ಮೇಲೆ ಇರುವಂತ ಈ ಒಂದು ಸೃಷ್ಟಿ ವಸ್ತುಗಳ ವಿಷಯದಲ್ಲಿ ಏನಾದ್ರೂ ತಿಳ್ಕೊಂಡಿದೀವ ಕಂಪ್ಲೀಟ್ ಆಗಿ ಅಂತ ಅಂದ್ರೆ ಖಚಿತವಾಗಿ ಇಲ್ಲ. ಯಾಕೆ ಅಂತಂದ್ರೆ ಈ ವಿಜ್ಞಾನ ಎನ್ನುವಂಥದ್ದು ಅಂತರಿಕ್ಷದ ವಿಷಯದಲ್ಲಿ ಹೇಳುವಂತ ಮಾತೇನು ಅಂದ್ರೆ, ನಾವು ಈ ಒಂದು ಇಡೀ ವಿಶ್ವವನ್ನ ಒಂದು 100% ಆಗಿ ಗುರುತಿಸಿ ಅದರಲ್ಲಿ ಎಷ್ಟು ಪರ್ಸೆಂಟ್ ಅನ್ನು ನಾವು ತಿಳಿದುಕೊಂಡಿದೀವಿ ಅಂತ ಅಂದ್ರೆ ಒಂದು 5% ಅನ್ನ ತಿಳಿದುಕೊಂಡಿದೀವಿ ಎಂಬುದಾಗಿ ಹೇಳ್ತಾರೆ. ಅಂದ್ರೆ 100ಕ್ಕೆ 5%. ಅದರಲ್ಲಿ ಎಷ್ಟು ಪ್ರಚಾರ ಮಾಡಿದೀವಿ ಅಂದ್ರೆ 2%. ಅಂದ್ರೆ 2% ಮಾತ್ರವನ್ನು ನಾವು ಪ್ರಚಾರ ಮಾಡಿದೀವಿ. ಇನ್ನ 3% ಪ್ರಚಾರ ಮಾಡಿಲ್ಲ ತಿಳ್ಕೊಂಡಿರುವಂತದ್ರಲ್ಲಿ. ಏನಕ್ಕೆ ಪ್ರಚಾರ ಮಾಡಿಲ್ಲ? ನಿಗದಿತವಾದಂತ ಉತ್ತರಗಳು ಗೊತ್ತಿಲ್ಲ. ಅಂದ್ರೆ ಸ್ಪಷ್ಟವಾಗಿ ಇಂಥದ್ದೇ ಇದು, ಇದಕ್ಕೋಸ್ಕರವೇ ಇದೆ ಇದು ಎನ್ನುವಂತ ಖಚಿತವಾದಂತ ಉತ್ತರವು ತಿಳಿಯದೇ ಇರುವಂತ ಕಾರಣ ಏನಾಗ್ತಾ ಇದೆ ಅಂತ ಅಂದ್ರೆ ಮನುಷ್ಯನ ಅದನ್ನ ಪ್ರಕಟ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಈ ತಿಳಿದುಕೊಂಡಿರುವಂತ ಈ 3% ಅಲ್ಲಿ ಏನು ಅಂತ ಹೇಳಿ ಸ್ಪಷ್ಟವಾಗಿರುವಂತ ವಿಚಾರಗಳು ತಿಳಿದಿಲ್ಲ. ಅದಕ್ಕೋಸ್ಕರವೇ ಇವ್ರು ಪರಿಚಯ ಮಾಡಿಲ್ಲ ಅಂದ್ರೆ ಇನ್ನ 95% ಇವ್ರು ಯಾವ ರೀತಿಯಾಗಿ ಹೇಳ್ತಾರೆ ಅಂದ್ರೆ ಡಾರ್ಕ್ ಮ್ಯಾಟರ್ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಗೊತ್ತೇ ಇಲ್ಲ ಏನು ಅನ್ನುವಂಥದ್ದು ಗೊತ್ತಿಲ್ಲ. 3% ಅಲ್ಲಿ ಒಂದು ವೇಳೆ ಈ ರೀತಿಯಾಗಿರ್ಬೋದು ಎನ್ನುವಂತ ಊಹೆಗಳಿದೆ ಬಿಟ್ರೆ ಇನ್ನ 95% ಅಲ್ಲಿ ಸಂಪೂರ್ಣವಾಗಿ ಏನಿದೆ ಎನ್ನುವಂಥದ್ದು ಗೊತ್ತಿಲ್ಲ. ಆಗಿರುವಂತ ಕಾರಣ ನಮ್ಮ ಕಣ್ಣ ಮುಂದೆ ಇರುವಂತದ್ದು ಒಂದ್ ವೇಳೆ ನಾವು ಈ ಅಂತರಿಕ್ಷವನ್ನು ಹೊರತುಪಡಿಸಿ ಒಂದ್ ವೇಳೆ ಈ ಭೂಮಿಯ ಮೇಲೆ ನೋಡುವಂತದ್ದಾದ್ರೆ ಈ ಭೂಮಿ ಮೇಲೆ ಇರುವಂತ ಎಷ್ಟೋ ವಸ್ತುಗಳ ವಿಷಯದಲ್ಲಿ ಸ್ಪಷ್ಟವಾಗಿ ಇನ್ನೂ ಕ್ಲಿಯರ್ ಆಗಿ ಕಂಡುಕೊಳ್ಳೋದಕ್ಕೆ ಆಗಿಲ್ಲ. ಯಾಕೆಂತಂದ್ರೆ ಅಂತ ನಿಗೂಢವಾದಂತ ಕಾರ್ಯಗಳನ್ನ ದೇವರು ಇಟ್ಟಿದ್ದಾರೆ. ಮತ್ತೆ ಈ ಸಮುದ್ರವನ್ನ ತಿಳಿದುಕೊಳ್ಳಕ್ಕಾಗಿಲ್ಲ. ಯಾಕಂದ್ರೆ ಭೂಮಿ ಮೇಲಿರುವಂತ 75% ಸಮುದ್ರ ಏನಿದೆಯೋ ಈ ಸಮುದ್ರದಲ್ಲಿ ವಿಜ್ಞಾನಿಗಳ ಪ್ರಕಾರವಾಗಿ 20% ಅನ್ನ ಮಾತ್ರವೇ ನಾವು ಕಂಡುಕೊಂಡಿದ್ವಿ ಎನ್ನುವಂತ ಅವರ ಮಾತೇ ಇದು. ಕಂಡುಕೊಳ್ಳುತ್ತಿರುವಂತ ಅವರೇ ಹೇಳುವಂತ ಮಾತೇನು ಅಂದ್ರೆ ಸಮುದ್ರದಲ್ಲಿ 20% ಮಾತ್ರವೇ ತಿಳಿದುಕೊಂಡಿದ್ವಿ, ಇನ್ನ 80% ಅನ್ನ ತಿಳಿದುಕೊಂಡಿಲ್ಲ ಅಂತ. ಅಂದ್ರೆ ಈ ಭೂಮಿ ಮೇಲೆ ವಾಸ ಮಾಡ್ತಾ ನಮ್ಮ ಭೂಮಿಯಲ್ಲಿರುವಂತ ಕಾರ್ಯಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಕ್ ಆಗಿಲ್ಲ ಅಂತ ಅಂದ್ರೆ ಇನ್ನು ಕಾಣದೇ ಇರುವಂತ ಪರಲೋಕವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗತ್ತಾ? ಆಗಲ್ಲ. ಯಾಕೆ ಅಂತಂದ್ರೆ ಅಲ್ಲಿಗೆ ಹೋದಾಗ್ಲೇ ಅದು ಸ್ಪಷ್ಟವಾಗಿ ಅರ್ಥವಾಗುತ್ತೆ ಬಿಟ್ರೆ ಅಲ್ಲಿವರೆಗೂ ಅರ್ಥವಾಗಲ್ಲ. ಆಗಿರುವಂತ ಕಾರಣ ಈಗ ಈ ಭೂಮಿ ಮೇಲೆ ತಿಳಿದುಕೊಳ್ಳುವಂತ ರಹಸ್ಯಗಳಿದೆಯಾ? ಇದೆ, ಖಚಿತವಾಗಿ ಇದೆ. ಆ ಖಚಿತವಾಗಿ
ಆ ಇರುವಂತ ರಹಸ್ಯಗಳನ್ನೇ ತಿಳಿದುಕೊಳ್ಳುವಂತ ಅಂಶವೇ ನಾವು ಇವಾಗ ಆಲೋಚನೆ ಮಾಡ್ತಾ ಇರುವಂತದ್ದು ಪರಲೋಕ ಪಟ್ಟಣದ ರಹಸ್ಯಗಳು ಎಂಬುದಾಗಿ. ಈ ಪರಲೋಕಕ್ಕೆ ಹೋಗುವಂತ ದಾರಿಯನ್ನ ಯೇಸು ಕ್ರಿಸ್ತನೇ ಸಿದ್ಧ ಮಾಡಿದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ. ಯಾಕೆ ಅಂತಂದ್ರೆ ಆ ಮಾತನ್ನ ಓದ್ಕೊಂಡು ನಾವು ಮುಂದೆ ಸಾಗಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನವನ್ನ ಒಂದು ಸಾರಿ ಓದಿ. ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ. ಹ್ಮ್ ಹ್ಮ್ ನಾನೇ ಮಾರ್ಗವು ಜೀವವು ಸತ್ಯವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ಪರಲೋಕಕ್ಕೆ ಬರುವುದಿಲ್ಲ. ಅಂದ್ರೆ ತಂದೆ ಬಳಿಗೆ ಅಂದ್ರೆ ಪರಲೋಕವೇ. ಈಗ ಪರಲೋಕಕ್ಕೆ ಹೋಗೋದಕ್ಕೆ ಯೇಸು ಕ್ರಿಸ್ತನ ಹೊರತುಪಡಿಸಿ ಹೋಗೋದಕ್ಕಾಗಲ್ವಾ? ಇಲ್ಲ. ಅಂದ್ರೆ ಆತನೇ ದಾರಿನ? ಆತನೇ ದಾರಿ. ಇದನ್ನ ಸ್ಪಷ್ಟವಾಗಿ ಗಮನಿಸಬೇಕು. ಇದೇ 14ನೇ 3ನೇ ವಚನದಿಂದ ಏನಿದೆ ಒಂದ್ಸರಿ ಅದನ್ನ ಗಮನಿಸಿ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಅಂದ್ರೆ ಯೇಸು ಕ್ರಿಸ್ತನು ಆತನು ಜೀವಂತವಾಗಿ ಇದ್ದಾಗಲೇ ಈ ಮಾತನ್ನ ಹೇಳ್ತಾ ಇದ್ದಾನೆ. ನಾನು ಪರಲೋಕಕ್ಕೆ ಮೊದಲು ಹೋಗ್ತೀನಿ, ಅನಂತರ ಬಂದು ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗಿ ಸೇರಿಸ್ತೀನಿ. ಯಾಕೆಂದ್ರೆ ನಾನಿರುವಂತ ಜಾಗದಲ್ಲಿ ನೀವು ಇರಬೇಕು. ಯಾಕೆಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ತಿಳಿದದ್ಯಾ? ಆ ಮಾರ್ಗ ನಿಮಗೆ ತಿಳಿದಿದೆ ಎಂಬುದಾಗಿ ಹೇಳ್ತಿದ್ದಾನ? ಸ್ಪಷ್ಟವಾಗಿ ಇಲ್ಲಿ ಗಮನಿಸಿ. ಆ ಮಾರ್ಗ ಎನ್ನುವಂಥದ್ದು ನಿಮಗೆ ತಿಳಿದದೆ ಎಂಬುದಾಗಿ ಹೇಳ್ತಿದ್ದಾನೆ. ಮಾರ್ಗವು ನಾನೇ ಎಂಬುದಾಗಿನೂ ಕೂಡ ಹೇಳ್ತಾ ಇದ್ದಾನೆ. ಆ ಮಾರ್ಗ ನಾನೇ, ನಾನೇ ಮಾರ್ಗವು ಜೀವವು ಸತ್ಯವಾಗಿದ್ದೀನಿ ಅಂತ ಹೇಳುವಂತ ಮಾತ್ರದಲ್ಲಿ ನಾನೇ ಮಾರ್ಗವಾಗಿದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ಏನ್ ಹೇಳ್ತಾ ಇದ್ದೇನೆ? ಆ ಮಾರ್ಗ ನಿಮಗೆ ಗೊತ್ತಿದೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿ ನೋಡುವಾಗ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆತನು ಮಾರ್ಗವಾಗಿದ್ದೀನಿ ಅಂತ ಹೇಳಿ ಹೇಳುವಂತ ಮಾತಿನ ಅರ್ಥ ಏನು ಅಂತೇಳಿ ನೋಡುವಾಗ ಆತನೇನು ಪರಲೋಕಕ್ಕೆ ಸೇರಿದ್ದಾನೆ. ಆ ಪರಲೋಕಕ್ಕೆ ಸೇರಿರುವಂತ ಕಾರಣ ಆತನು ಯಾವ ರೀತಿಯಾಗಿ ಜೀವಿಸಿ ಸೇರಿದ್ದಾನೋ ಆ ರೀತಿಯಾಗಿ ನಾವು ಜೀವಿಸಿ ಸೇರ್ಬೇಕು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ನಾವು ಈಗ ಒಂದು ಫಸಲ್ ಆಟವನ್ನ ಆಡ್ತೀವಿ. ಒಂದು ಕಡೆಯಲ್ಲಿ ನಮಗೆ ಆ ಒಂದು ಚಿತ್ರದಲ್ಲಿ ಯಾವ ರೀತಿಯಾದ ಆ ಆಟದಲ್ಲಿ ಯಾವ ರೀತಿ ಚಿತ್ರ ಇರುತ್ತೆ ಅಂದ್ರೆ, ಒಂದು ಕಡೆಯಲ್ಲಿ ಒಂದು ತಾಯಿ ಇರುತ್ತಾರೆ, ಇನ್ನೊಂದು ಕಡೆಯಲ್ಲಿ ಒಂದು ಚಿಕ್ಕ ಪಾಪ ಇರುತ್ತೆ. ಅವುಗಳ ಮಧ್ಯದಲ್ಲಿ ಎಷ್ಟೋ ಗೆರೆಗಳ ಲೈನ್ಗಳು ಸುತ್ತಿ ಹೋಗಿರ್ತದೆ. ಅದರಲ್ಲಿ ಇವಾಗ ಏನ್ ಮಾಡ್ತಾರೆ, ಈ ಮಗುವನ್ನ ತಾಯಿ ಹತ್ರ ಸೇರಿಸ್ರಿ ಎಂಬುದಾಗಿ ಒಂದು ಲೈನ್ ಅನ್ನು ಬರೆದು ಬಿಟ್ಟು ಆ ಚಿತ್ರವನ್ನ ಕೊಡ್ತಾರೆ. ಆ ಚಿತ್ರದಲ್ಲಿ ಏನಿರುತ್ತೆ? ಯಾವುದೋ ಒಂದು ದಾರಿ ಅಲ್ಲಿಗೆ ಹೋಗುವಂತ ಕಾರ್ಯ ಇರುತ್ತೆ. ಅಂದ್ರೆ ಆ ಯಾವುದೋ ಒಂದು ರೂಟ್ ಅಲ್ಲಿ ಹೋದ್ರೆ ಮಾತ್ರ ಆ ತಾಯಿ ಹತ್ರ ಆ ಮಗು ಸೇರುತ್ತೆ. ಅದನ್ನ ಕಂಡಿಡಿರಿ ಎಂಬುದಾಗಿ ಆ ಆಟದಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಈ ಪರಲೋಕಕ್ಕೆ ಹೋಗುವಂತ ಒಂದು ರಹಸ್ಯವನ್ನ ಸಂಪೂರ್ಣವಾಗಿ ದೇವರು ಬೈಬಲ್ ಅಲ್ಲಿ ಬರೆಸಿಕೊಟ್ಟು ಆತನೇನ್ ಮಾಡಿದ್ದಾನೆ? ಯೆಶಾಯ 34:16ನೇ ವಚನದ ಪ್ರಕಾರವಾಗಿ ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಎಂಬುದಾಗಿ ಆತನೇ ಹೇಳಿದ್ದಾನೆ. ಅಂದ್ರೆ ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಹೋದಾಗ ಮಾತ್ರ ಅರ್ಥವಾಗುತ್ತಾ? ಖಚಿತವಾಗಿ ಇಲ್ಲ. ಯಾಕೆ ಅಂತಂದ್ರೆ ಆ ಒಂದು ಆಟದಲ್ಲಿ ಕೂಡ ನೀಟಾಗಿ ಆ ದಾರಿ ಯಾವ್ದು ಹೋಗುತ್ತೆ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡಾಗ ಮಾತ್ರವೇ ಆ ಒಂದು ಮಗುವನ್ನ ತಾಯಿ ಹತ್ರ ಸೇರಿಸೋದಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಅದೇ ರೀತಿಯಾಗಿ ಈ ಬೈಬಲ್ ಅಲ್ಲಿ ಪ್ರತಿಯೊಂದನ್ನ ಹುಡುಕಿ ಓದಿದಾಗ, ಯೇಸು ಕ್ರಿಸ್ತನ ದಾರಿ ಮಾರ್ಗಗಳನ್ನ ಗಮನಿಸಿದಾಗ, ಯೇಸು ಕ್ರಿಸ್ತನ ಜೀವಿತಗಳನ್ನ ಗಮನಿಸಿದಾಗ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. 34:16 ಯೆಶಾಯನ ಗ್ರಂಥ 34ನೇ ಅಧ್ಯಾಯ 16ನೇ ವಚನ. ಆಮೇಲೆ ಆ ಈ ಒಂದು ಮಾರ್ಗವನ್ನ ಕಂಡುಕೊಳ್ಳುವಂತವರು, ಈ ಪರಲೋಕವನ್ನ ಸೇರುವಂತವರು, ಈ ಪರಲೋಕ ಪಟ್ಟಣದ ರಹಸ್ಯವನ್ನ ತಿಳಿದುಕೊಳ್ಳುವಂತವರು, ಈ ಪರಲೋಕಕ್ಕೆ ಹೋಗುವಂತ ಈ ಒಂದು ಮಾರ್ಗದ ರಹಸ್ಯಗಳೇನಿದೆಯೋ ಇದನ್ನ ತಿಳಿದುಕೊಳ್ಳುವಂತವರು ಎಷ್ಟು ಜನ ತಿಳಿದುಕೊಳ್ತಾರೆ, ಎಷ್ಟು ಜನ ತಿಳಿದುಕೊಳ್ಳಲ್ಲ ಎನ್ನುವಂಥದ್ದನ್ನ ನೋಡುವಂತದ್ದಾದ್ರೆ ಸತ್ಯವೇದದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನವನ್ನ ಓದಿ. ನೋಡಿ ಇಲ್ಲೇನಿದೆ? ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು. ಅಂದ್ರೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗ್ಬೇಕಂತೆ, ನಾಶನಕ್ಕೆ ಹೋಗುವಂತ ಬಾಗಿಲು ದೊಡ್ಡದಿದೆಯಂತೆ, ಅಲ್ಲೇನು ಇಕ್ಕಟ್ಟಿಲ್ವಂತೆ. ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹಳ ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಕೊಳ್ಳುವವರು ಸ್ವಲ್ಪ ಜನ. ಅಂದ್ರೆ ಈ ಪರಲೋಕ ಪಟ್ಟಣದ ರಹಸ್ಯವನ್ನ, ಈ ಒಂದು ಮರ್ಮವನ್ನ
ಈ ಒಂದು ಕ್ರಿಸ್ತನ ಮಾರ್ಗದಲ್ಲಿರುವಂತಹ ರಹಸ್ಯವನ್ನ ತಿಳಿದುಕೊಳ್ಳುವಂತವರು ಸ್ವಲ್ಪ ಜನವೇ ಎಂಬುದಾಗಿ ಸ್ಪಷ್ಟವಾಗಿ ಬೈಬಲ್ ತಿಳಿಸುತ್ತೆ. ಅಂದ್ರೆ ಈ ಒಂದು ಮಾತುಗಳ ಅನುಸಾರವಾಗಿ ನಾವು ಆಲೋಚನೆ ಮಾಡುವಂತದ್ದಾದ್ರೆ ಯಾರು ಕೂಡ ಸರಿಯಾದಂತ ರೀತಿಯಲ್ಲಿ ಸತ್ಯವೇದವನ್ನ ಅರ್ಥ ಮಾಡಿಕೊಳ್ತಿಲ್ಲ ಎನ್ನುವಂಥದ್ದು ಖಚಿತವಾಗಿ ಅರ್ಥವಾಗುತ್ತೆ. ಯಾಕೆ ಅಂತಂದ್ರೆ ಪರಲೋಕಕ್ಕೆ ಹೋಗುವಂತ ಪಟ್ಟಣದ ಆ ಒಂದು ರಹಸ್ಯಗಳನ್ನ ದೇವರು ಬೈಬಲ್ ಅಲ್ಲಿ ಬರ್ಸಿದ್ದಾನೆ. ಆದ್ರೆ ಅದನ್ನು ಕಂಡುಕೊಳ್ಳದೆ ಇರುವಂತ ಸ್ಥಿತಿಯಲ್ಲಿ ಮನುಷ್ಯನು ನರಕಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ನರಕಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ ಬೈಬಲ್ ಇರುವಂತ ಮಾತುಗಳನ್ನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲ್ಲ. ಆಗಿರುವಂತ ಕಾರಣವೇ ಇವತ್ತು ಈ ಬೋಧಕರುಗಳಲ್ಲಿ ಯಾವ ರೀತಿಯಾಗಿ ಇದ್ದಾರೆ ಅಂತಂದ್ರೆ ಸಿನಿಮಾ ಡೈಲಾಗ್ಗಳು, ಮಿಮಿಕ್ರಿಗಳು, ಸಿನಿಮಾ ಹಾಡುಗಳು, ಏನೋ ಒಂದು ಒಂದು ಬಾಯಿಗೆ ಬಂದಂತ ರೀತಿಯಲ್ಲಿ ಹಾಡುಗಳನ್ನ ಬರ್ಕೊಂಡು ಅದನ್ನ ಸಭೆಗಳಲ್ಲಿ ಆಡುವಂಥದ್ದು. ಇಂಥ ಯಾಕೆ ನೀಚತ್ವದಲ್ಲಿ ಹೋಗಿದ್ದಾರೆ ಅಂತಂದ್ರೆ ಸತ್ಯವೇದವನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೇ ಇರುವಂತ ಕಾರಣವೇ. ಅದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈಗ ಇಲ್ಲಿ ಯೇಸು ಕ್ರಿಸ್ತನ್ ಏನ್ ಮಾಡಿದ್ದಾನೆ, ಆ ಒಂದು ಪರಲೋಕವನ್ನು ಆತನು ಸಾಧಿಸಿದ್ದಾನೆ, ಪರಲೋಕಕ್ಕೆ ಆತನು ಹೋಗಿದ್ದಾನೆ. ಈಗ ಪರಲೋಕಕ್ಕೆ ಹೋಗಿರುವಂತ ಕಾರಣ ನಾವು ಏನ್ ಮಾಡ್ಬೇಕು, ಪರಲೋಕಕ್ಕೆ ಹೋಗಿರುವಂತವನನ್ನೇ ತಿಳ್ಕೋಬೇಕು ಯಾವ ರೀತಿಯಾಗಿ ನೀನು ಓದಪ್ಪ ಎಂಬುದಾಗಿ. ಯಾಕೆ ಅಂತಂದ್ರೆ ಇವತ್ತು ಯಾವ್ದೋ ಒಬ್ಬ ಹುಡುಗ ಆತನು ಒಂದು ಎಕ್ಸಾಮ್ ಅನ್ನ ಬರೆದು ಬಂದಿದ್ದಾನೆ ಅಂತಂದ್ರೆ ಮಿಕ್ಕಿದ ಮಿಕ್ಕಿದ ಎಕ್ಸಾಮ್ ಅನ್ನ ಬರೆಯುವಂತ ಹುಡುಗರಿಗೆಲ್ಲ ಆ ಸ್ಟೂಡೆಂಟ್ ಗಳಿಗೆಲ್ಲ ಯಾವ ರೀತಿಯಾಗಿರುತ್ತೆ ಅಂದ್ರೆ ಅವ್ರ ಅಭಿಪ್ರಾಯವನ್ನ ಕೇಳ್ಬೇಕು ಅನ್ನುವಂಥದ್ದು ಇರ್ತದೆ. ಅಂದ್ರೆ ಯಾವ ರೀತಿಯಾಗಿತ್ತು ಎಕ್ಸಾಮ್, ಕ್ವಶನ್ ಪೇಪರ್ ಯಾವ ರೀತಿಯಾಗಿತ್ತು, ಅಲ್ಲಿ ಸ್ಟ್ರಿಕ್ಟ್ ಯಾವ ರೀತಿಯಾಗಿರುತ್ತೆ, ಒಂದ್ ವೇಳೆ ಲೂಸ್ ಬಿಡ್ತಾರ ಇಲ್ಲ ಸ್ಟ್ರಿಕ್ಟ್ ಅಲ್ಲಿ ಎಕ್ಸಾಮ್ ಮಾಡ್ತಾರ, ಇದನ್ನ ಕೇಳ್ಬೇಕು ಅನ್ನುವಂಥದ್ದು ಇರ್ತದೆ. ಯಾಕೆ ಅಂತಂದ್ರೆ ಎಲ್ಲಾ ಓದಿದಂತ ಎಲ್ಲಾ ಹುಡುಗರುಗಳು ಕೂಡ ಒಂದೇ ರೀತಿಯಿಂದ ಮಾರ್ಕ್ಸ್ ಅನ್ನು ತೆಗಿಯಲ್ಲ. ಕೆಲವರು ಹೆಚ್ಚಾಗಿ ಮಾರ್ಕ್ಸ್ ಅನ್ನು ತೆಗಿತಾರೆ, ಒಬ್ರು ಕಡಿಮೆಯಾಗಿ ಮಾರ್ಕ್ಸ್ ಅನ್ನು ತೆಗಿತಾರೆ. ಹೆಚ್ಚಾಗಿ ಮಾರ್ಕ್ಸ್ ಅನ್ನು ತೆಗೆಯುವಂತವ್ರು ಇರ್ತಾರೆ, ಕಡಿಮೆಯಾಗಿ ಮಾರ್ಕ್ಸ್ ಅನ್ನು ತೆಗೆಯುವಂತವ್ರು ಇರ್ತಾರೆ. ಆಗಿರುವಂತ ಕಾರಣ ಇಲ್ಲಿ ಅವರ ಎಕ್ಸಾಮ್ ಬರ್ತಿರುವಂತವ್ರನ್ನ ನೀವು ಯಾವ ರೀತಿಯಾಗಿ ಬರ್ದಿದ್ದೀರಾ, ನೀವು ಯಾವ ರೀತಿಯಾಗಿ ಬರ್ದಿದ್ದೀರಾ ಎನ್ನುವಂಥದ್ದನ್ನ ಕೇಳಿದ್ರೆ ಅವ್ರಿಗೊಂದು ಆಲೋಚನೆ ಬರುತ್ತೆ, ಓ ನಾವ್ ಈ ರೀತಿಯಾಗಿನೇ ರೆಡಿ ಆಗ್ಬೇಕು ಎಕ್ಸಾಮ್ಗೆ ಎನ್ನುವಂಥದ್ದನ್ನ. ಆ ರೀತಿಯಾಗಿ ಯೇಸು ಕ್ರಿಸ್ತನೀಗ ಪರಲೋಕವನ್ನ ಸಾಧಿಸಿದ್ದಾನೆ. ಪರಲೋಕವನ್ನ ಸಾಧಿಸಿರುವಂತಹ ಕ್ರಿಸ್ತನನ್ನೇ ನಾವು ಕೇಳಬೇಕು. ಅಂದ್ರೆ ಆತನ ಯಾವ ರೀತಿಯಾಗಿ ಜೀವಿಸಿದ್ದಾನೆ, ಏನೇನು ಮಾಡಿದ್ದಾನೆ, ಆಯಾ ರೀತಿಯಾಗಿ ಮಾಡಬೇಕು ಎನ್ನುವಂತ ಸಿದ್ಧವಾಗ್ಬೇಕು ನಾವು ಕೂಡ. ಅವಾಗ ಮಾತ್ರವೇ ಸೇರೋದಕ್ಕೆ ಸಾಧ್ಯ. ಅದನ್ನ ಚೆನ್ನಾಗಿ ಗಮನಿಸ್ಬೇಕು. ಇಲ್ಲಿ ಯೇಸು ಕ್ರಿಸ್ತ ಇಲ್ಲಿ ಈ ಒಂದು ಒಂದು ಸ್ಟೂಡೆಂಟ್ ಗಳ ವಿಷಯದಲ್ಲಿ ನೋಡುವಂತಂದ್ರೆ ಅವ್ರು ಎಕ್ಸಾಮ್ ಬರ್ದಿರುವಂತವ್ರೆಲ್ಲರೂ ಕೂಡ ಒಂದೇ ಮಾರ್ಕ್ಸ್ ಅನ್ನು ತೆಗೆಯೋದಕ್ಕೆ ಏನಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನೋಡುವಂತದ್ದಾದ್ರೆ ಕೆಲವರು ಹೆಚ್ಚಾಗಿ ಮಾರ್ಕ್ಸ್ ಅನ್ನು ತೆಗಿತಾರೆ, ಕೆಲವರು ಕಡಿಮೆಯಾಗಿ ಮಾರ್ಕ್ಸ್ ಅನ್ನು ತೆಗಿತಾರೆ. ಈ ಹೆಚ್ಚಾಗಿ ಮಾರ್ಕ್ಸ್ ಅನ್ನು ತೆಗೆಯೋದಕ್ಕೆ ಕಾರಣ ಏನು, ಕಡಿಮೆಯಾಗಿ ಮಾರ್ಕ್ಸ್ ಅನ್ನು ತೆಗೆಯೋದಕ್ಕೆ ಏನು ಅಂದ್ರೆ ಒಬ್ಬ ಶಿಕ್ಷಕನು ಒಂದು ಹುಡುಗನಿಗೆ ಒಂದು ರೀತಿಯಾಗಿ ಇನ್ನೊಂದು ಹುಡುಗನಿಗೆ ಇನ್ನೊಂದು ರೀತಿಯಾಗಿ ಬೋಧನೆಯನ್ನು ಮಾಡಿದಾರ? ಖಚಿತವಾಗ್ಲೂ ಇಲ್ಲ. ಯಾಕೆ ಅಂತ ಅಂದ್ರೆ ಒಂದ್ ವೇಳೆ ಶಿಕ್ಷಕನು ಮಾಡುವಂತ ಬೋಧನೆಯಲ್ಲಿ ಲೋಪವಾದ್ರೆ ಎಲ್ಲ ಹುಡುಗರು ಫೇಲ್ ಆಗ್ಬೇಕು, ಎಲ್ಲ ಹುಡುಗರು ಮಾರ್ಕ್ಸ್ ಅನ್ನು ತೆಗಿಬಾರ್ದು. ಆದ್ರೆ ಕೆಲವರು ಮಾತ್ರ ಮಾರ್ಕ್ಸ್ ಅನ್ನು ತೆಗಿತಿದ್ದಾರೆ ಅಂತಂದ್ರೆ ಶಿಕ್ಷಕರೆಲ್ಲ ಸರಿಯಾದಂತ ರೀತಿಯಲ್ಲಿ ಬೋಧನೆ ಮಾಡಿದ್ದಾರೆ. ಆದ್ರೆ ಇವರು ಕಲಿಯುವಂತದ್ರಲ್ಲಿ ವ್ಯತ್ಯಾಸಗಳಾಗಿದೆ. ಪಾಠ ಕಲಿಯುವಂತದ ರೀತಿಯಲ್ಲಿ ಇವರು ಓದುವುದರ ವಿಷಯದಲ್ಲಿ ವ್ಯತ್ಯಾಸವಾಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿದುಕೊಂಡ್ಬಿಡ್ಬೇಕು. ಯಾಕೆ ಅಂದ್ರೆ ಕೆಲವರು ಕಡಿಮೆ ಮಾರ್ಕ್ಸ್ ತೆಗಿತಾರೆ, ಒಬ್ರು ಜಾಸ್ತಿ ಮಾರ್ಕ್ಸ್ ತೆಗಿತಾರೆ, ಕೆಲವರು ಫೇಲೇ ಆಗಿ ಹೋಗ್ತಾರೆ. ಆಗಿರುವಂತ ಕಾರಣ ಇಲ್ಲಿ ಹುಡುಗರದ್ದು ಲೋಪನ ಶಿಕ್ಷಕರದ್ದು ಲೋಪನ ಅಂದ್ರೆ ಮಕ್ಕಳದೇ ಲೋಪ ಆಗಿರುವಂತವೇ. ಅದೇ ರೀತಿಯಾಗಿ ಬೈಬಲ್ ಅಲ್ಲಿ ಕೆಲವರು ಪರಲೋಕವನ್ನ ಸೇರ್ತಾ ಇದ್ದಾರೆ, ಕೆಲವರು ನರಕಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಬೈಬಲ್ನ ತಿಳಿದುಕೊಳ್ಳದೆ ಇರುವಂತದ್ದರಲ್ಲಿ ವ್ಯತ್ಯಾಸಗಳು, ಲೋಪಗಳು. ದೇವರು ಧರ್ಮಶಾಸ್ತ್ರವನ್ನು ಬರೆಸಿರುವಂತದ್ರಲ್ಲಿ, ಯೇಸು ಕ್ರಿಸ್ತನ ದೇವರ ಮಾತುಗಳನ್ನು ತಿಳಿಸಿರುವಂತದ್ರಲ್ಲಿ ಯಾವ ಲೋಪ ಇಲ್ಲ. ಎಲ್ಲರಿಗೂ ಆತನು ಒಂದೇ ರೀತಿಯಾಗಿ ಬೋಧನೆ ಮಾಡಿದ್ದಾನೆ. ಇಡೀ ಬೈಬಲ್ ಪ್ರಪಂಚದಲ್ಲಿರುವಂತ ಎಲ್ಲರಿಗೂ ಕೂಡ ಒಂದೇ ಬೈಬಲ್, ಒಂದೇ ರೀತಿಯಾಗಿ ಬರೆಯಲ್ಪಟ್ಟಿರುವಂತ ಬೈಬಲ್, ಒಂದೇ ಅರ್ಥಗಳನ್ನು ಸೂಚಿಸುವಂತ ಬೈಬಲ್. ಸ್ಪಷ್ಟವಾಗಿ ನಾವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಈಗ ಕೆಲವೊಂದನ್ನ ಯಾಕೆಂದ್ರೆ ಒಂದು ಭಾಷೆಗಿಂತ ಇನ್ನೊಂದು ಭಾಷೆಗೆ ಕೆಲವೊಂದು ಕಾರ್ಯಗಳು ವ್ಯತ್ಯಾಸವಾಗಿ ಕಾಣುತ್ತಲ್ಲ. ನೀವೇ ಅದನ್ನ ಓದಿ ಹೇಳ್ತಿರಲ್ಲ, ಕನ್ನಡ ಭಾಷೆಯಲ್ಲಿ ಇರುವಂತ ಮಾತಿಗೂ ತೆಲುಗು ಭಾಷೆಯಲ್ಲಿ ಇರುವಂತ ಮಾತಿಗೂ ವ್ಯತ್ಯಾಸವಾಗಿ ಕಾಣುತ್ತಲ್ಲ ಎಂಬುದಾಗಿ ನೋಡುವಂತದ್ದಾದ್ರೆ ಸ್ಪಷ್ಟವಾಗಿ ನಾವು ಒಂದು ವಿಚಾರವನ್ನ ಯಾವತ್ತಿಗೂ ನಾವು ಅರ್ಥ ಮಾಡಿಕೊಳ್ಬೇಕು. ಅದೇನು ಅಂತ ಅಂದ್ರೆ ನಮ್ಮನ್ನ ಪರಲೋಕಕ್ಕೆ ಸೇರಿಸುವಂತದ್ದು ಜ್ಞಾನ ಅಲ್ಲ. ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಜ್ಞಾನ ನಮ್ಮನ್ನ ಪರಲೋಕಕ್ಕೆ ಸೇರಿಸಲ್ಲ, ಪ್ರೀತಿ ನಮ್ಮನ್ನ ಪರಲೋಕಕ್ಕೆ ಸೇರಿಸುತ್ತೆ. ಭಕ್ತಿ ಇದ್ರೆ, ದೇವರ ಮೇಲೆ ಪ್ರೀತಿ ಇದ್ರೆ, ಜ್ಞಾನ ಇಲ್ದಲೇ ಇದ್ರೂ ಪರವಾಗಿಲ್ಲ, ಪರಲೋಕವನ್ನ ಸೇರ್ತೀವಿ. ಯಾಕೆ ಎಂಬುದಾಗಿ ನೋಡುವಂತದ್ದಾದ್ರೆ ಆ ಒಂದು ಐಶ್ವರ್ಯವಂತನು ಜೊತೆಯಲ್ಲಿ ಸತ್ತಂತ ಲಾಜರನು ಎನ್ನುವಂತ ಆ ಒಂದು ಮೈ ತುಂಬಾ ಹುಣ್ಣಾದಂತವ್ರನ್ನ ಏನಿದ್ನೋ
ಆತನ ಅಂತ ಪರಿಸ್ಥಿತಿಯಲ್ಲಿ ಯಾವ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕಾಗಿರುತ್ತೆ ಹೇಳಿ ಒಂದ್ಸಾರಿ? ಆತನ ಸಮಯದಲ್ಲಿ ಯಾವ ಜ್ಞಾನವನ್ನು ಆತನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿರುತ್ತೆ? ಧರ್ಮಶಾಸ್ತ್ರವಿಲ್ಲದಂತ ಕಾಲದಲ್ಲಿ ಸಂಪೂರ್ಣವಾದಂತ ಜ್ಞಾನ ಇವತ್ತು ಪರಲೋಕಕ್ಕೆ ಯಾವ ರೀತಿಯಾಗಿ ಸೇರ್ಬೇಕೋ ಎನ್ನುವಂತ ಒಂದು ವಿಚಾರ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಆ ರೀತಿಯಾಗಿ ನಡ್ಕಬಹುದು. ಯೇಸು ಕ್ರಿಸ್ತನು ಹೇಳಿರುವಂತ ಮಾತುಗಳಿದೆ. ಪವಿತ್ರಾತ್ಮನ ಸಹಾಯ ಇದೆ. ಒಂದು ಸಮಯದಲ್ಲಿ ಅಬ್ರಹಾಮನಿಗೆ ನೋಡಲು ಧರ್ಮಶಾಸ್ತ್ರ ಎನ್ನುವಂಥದ್ದಿಲ್ಲ. ಆತನಿಗೆ ಸಂಪೂರ್ಣವಾದಂತ ಹೊಸ ಒಡಂಬಡಿಕೆ ಗ್ರಂಥ ಎನ್ನುವಂಥದ್ದಿಲ್ಲ. ಮತ್ತೆ ಅವ್ರು ಪರಲೋಕಕ್ಕೆ ಯಾವ ರೀತಿಯಾಗಿ ಸೇರಿದ್ರು? ಆದದ್ರಿಂದ ನಮಗೆ ಬೇಕಾಗಿರುವಂತದ್ದು ಜ್ಞಾನ ಅಲ್ಲ ಪರಲೋಕಕ್ಕೆ ಸೇರೋದಕ್ಕೆ. ಪ್ರೀತಿ ಎನ್ನುವಂಥದ್ದನ್ನು ಬೇಕು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಆಗಿರುವಂತ ಕಾರಣ ನಾವು ದೇವರ ಮಾತುಗಳನ್ನೆಲ್ಲ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜ್ಞಾನವನ್ನ ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳುವಂಥದ್ದು ಮಾತ್ರವಲ್ಲದೆ ದೇವರ ಪ್ರೀತಿಯನ್ನ ಸಂಪಾದನೆ ಮಾಡಿಕೊಳ್ಬೇಕು ಎನ್ನುವಂಥದ್ದನ್ನ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿದೆ. ಯೇಸು ಕ್ರಿಸ್ತನು ಎಲ್ಲರನ್ನ ಪ್ರೀತಿ ಮಾಡಿದಂತ ಕಾರಣವೇ ಆತನು ಎಲ್ಲವನ್ನ ಮಾಡೋದಕ್ಕಾಯ್ತು, ಪರಲೋಕವನ್ನ ಸೇರೋದಕ್ಕಾಯ್ತು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ನಾವು ಈ ಒಂದು ಯಾಕೆ ದೇವರ ಮಾರ್ಗವನ್ನ ಯಾಕೆ ನಾವು ಹಿಡಿಬೇಕು? ನಾವು ದೇವರ ಒಂದು ಮಾರ್ಗ ಇದೆ ಅಂದ್ರೆ ಪರಲೋಕಕ್ಕೆ ಸೇರುವಂತಹ ಆ ಒಂದು ಮಾರ್ಗ ಇದೆ. ಆ ಒಂದು ಮಾರ್ಗವನ್ನ ಯಾಕೆ ನಾವು ಸೇರ್ಬೇಕು? ಯಾಕೆ ನಮಗೆ ಹಗಲು ರಾತ್ರಿ ಹಗಲು ರಾತ್ರಿ ಹಗಲು ರಾತ್ರಿ ನಾವು ಪರಲೋಕವನ್ನ ಸೇರ್ಬೇಕು ಎನ್ನುವಂತ ಒಂದು ತಪನ ಇದೆ? ಚೆನ್ನಾಗಿ ನಾವೊಂದು ಕೆಲವೊಂದು ಕಾರ್ಯಗಳನ್ನ ಗಮನಿಸಬೇಕು. ಬೈಬಲ್ ಅಲ್ಲಿ ಕೆಲವೊಂದು ಕಾರ್ಯಗಳನ್ನ ನಾವು ತಪ್ಪಾಗಿನೇ ನಾವು ಅರ್ಥ ಮಾಡಿಕೊಂಡ್ಬಿಡ್ತೀವಿ. ಏನು ಅಂತಂದ್ರೆ ಇವತ್ತು ಒಬ್ಬ ಮನುಷ್ಯನು ದೇವರು ಮನುಷ್ಯನನ್ನು ನರಕಕ್ಕೆ ಒಳಪಡಿಸ್ತಾನೆ ತಪ್ಪನ್ನ ಮಾಡಿದ್ರೆ ನರಕಕ್ಕೆ ಒಳಪಡಿಸ್ತಾನೆ, ಶಿಕ್ಷೆ ಕೊಡ್ತಾನೆ ಎನ್ನುವಂಥದ್ದನ್ನ ನಾವು ಇದೇ ರೀತಿಯಾಗಿ ನಾವು ಯೋಚನೆ ಮಾಡ್ತಾ ಇರ್ತೀವಿ ಯಾವಾಗ್ಲೂ. ದೇವರು ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ ತಪ್ಪನ್ನ ಮಾಡದೇ ಇರುವಂತದ್ದನ್ನು ನ್ಯಾಯವಾ? ಇಲ್ಲ ನಮಗೆ ದೇವರು ಸ್ವತಂತ್ರವನ್ನ ಕೊಟ್ಟಿರುವಂತ ಕಾರಣ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಎನ್ನುವಂತ ವಿವೇಚನೆ ಮಾಡುವಂತ ತಿಳುವಳಿಕೆಯನ್ನು ಕೊಟ್ಟಿರುವಂತ ಕಾರಣ, ಅದು ನಮಗೆ ನಾವು ಮಾಡುವಂತ ಕೆಲಸ ನಮಗೆ ಗೊತ್ತಾಗಿರುವಂತ ಕಾರಣ ಇದನ್ನು ಮಾಡುವಂತದ್ದು ನ್ಯಾಯ ಅಲ್ಲ ಎಂಬುದಾಗಿ ನಾವು ಯಾವತ್ತಾದ್ರೂ ಯೋಚನೆ ಮಾಡ್ತೀವ? ಆ ರೀತಿಯಾಗಿ ಯೋಚನೆ ಮಾಡಲ್ಲ. ಯಾವತ್ತಿಗೂ ದೇವ್ರ ಶಿಕ್ಷೆ ಕೊಡ್ತಾನೆ ಅದಕ್ಕೆ ತಪ್ಪು ಮಾಡಬಾರ್ದು, ದೇವ್ರ ಶಿಕ್ಷೆ ಕೊಡ್ತಾನೆ ಅದಕ್ಕೆ ನೀತಿವಂತರಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವ್ ಈ ರೀತಿಯಾಗಿ ಅಂದ್ಕೊಳ್ತೀವಿ. ಅಂದ್ರೆ ದೇವ್ರ ಶಿಕ್ಷೆ ಕೊಡ್ಲಿಲ್ಲ ಅಂತ ಅಂದಿದ್ರೆ ಹಂಗಾರೆ ಈ ಪಾಪವನ್ನ ಬಿಡ್ತಿರ್ಲಿಲ್ಲ ಅಂತಾನ ಅರ್ಥ? ನಮ್ಮ ಮಾತಿನ ಅರ್ಥ ಅದೇ ಆಗೋಗುತ್ತೆ. ಆದದ್ರಿಂದ ನಾವು ಪರಲೋಕಕ್ಕೆ ಹೋಗುವಂತ ಆ ದೇವರನ್ನ ಸೇರಿಕೊಳ್ಳುವಂತ ಒಂದು ಕಾರ್ಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನ್ಯಾಯ ರೀತಿಯಾಗಿ ನಾವು ಆಲೋಚನೆ ಮಾಡ್ಬೇಕು ಎನ್ನುವಂಥದ್ದು ನನ್ನ ಒಂದು ಮಾತಿನ ಅರ್ಥ. ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಆತನು ಹೇಳಿರುವಂತ ಒಂದು ಕೆಲಸದಲ್ಲಿ ನೀತಿ ಉಳ್ಳಂತವರಾಗಿ ಈ ಭೂಮಿಯಲ್ಲಿ ದೇವರು ನಮ್ಮನ್ನ ಏನಕ್ಕೋಸ್ಕರ ತಂದಿದ್ದಾನೋ ಅದರ ಒಂದು ಆಲೋಚನೆಯನ್ನು ಮಾಡಿಕೊಂಡು ನಾವು ನೀತಿ ಮಾರ್ಗದಲ್ಲಿ ಬದುಕಿ ಆ ಪರಲೋಕವನ್ನ ಸೇರಿಕೊಳ್ಬೇಕು ಎನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಅಂದ್ರೆ ನಾವು ಪರಲೋಕಕ್ಕೆ ಸೇರಿಕೊಳ್ಳುವಂತ ಒಂದು ಮಾರ್ಗ ಏನಿದೆಯೋ ಅದು ಭೂಮಿ ಮೇಲೇನೆ ಇದೆ. ಅದು ಯಾವ ರೀತಿಯಾಗಿ ಅಂತ ಅಂದ್ರೆ ಯಾವ ರೀತಿಯಾಗಿ ಅದು ಭೂಮಿ ಮೇಲೆ ಇದೆ, ಅದನ್ನ ಕೆಡಿಸಿಕೊಳ್ಳುವಂತದ್ದಾಗಿರ್ಬೋದು, ಆ ಪರಲೋಕವನ್ನ ಸಂಪಾದನೆ ಮಾಡಿಕೊಳ್ಳುವಂತದ್ದಾಗಿರ್ಬೋದು, ಪ್ರತಿಯೊಂದು ಯಾವ ರೀತಿಯಾಗಿ ಭೂಮಿ ಮೇಲೆ ಇದೆಯೋ ಎನ್ನುವಂಥದ್ದನ್ನ ನೋಡುವಂತಂದ್ರೆ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನವನ್ನ ಗಮನಿಸಿ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ಭೂಲೋಕದಲ್ಲಿ ನೀನು ಯಾವುದನ್ನ ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚುವುದು ಅಂದನು. ನೋಡಿ ಇಲ್ಲಿ ಪೇತ್ರನಿಗೆ ಹೇಳುವಂತ ಮಾತು, ಪರಲೋಕ ರಾಜ್ಯದ ಬೀಗದ ಕೈಗಳು ನಿನಗೆ ಕೊಡುವೆನು ಅಂತಾನೆ. ಅಂದ್ರೆ ಆ ಪರಲೋಕಕ್ಕೆ ಹೋಗುವಂತ ಒಂದು ಪರಲೋಕದ ಬೀಗದ ಕೈಗಳು ಭೂಮಿ ಮೇಲೆ ಇದೆಯಾ? ಅಂದ್ರೆ ಸಭೆಯಲ್ಲಿ ಇದೆಯಾ? ಆಲೋಚನೆ ಮಾಡಿ. ಅಂದ್ರೆ ಪರಲೋಕದಲ್ಲಿ ಏನೋ ದೊಡ್ಡ ಒಂದು ಲಾಕ್ ಇದೆ ಅನ್ನುವಂಥದ್ದು, ಈ ಭೂಮಿ ಮೇಲೆ ಅದನ್ನ ಲಾಕ್ ಅನ್ನು ಓಪನ್ ಮಾಡುವಂತ ಕೀ ಇದೆ ಅಂತಾನು ಅಲ್ಲ ಇದ್ರ ಅರ್ಥ. ಆ ರೀತಿಯಾಗಿ ಅಲ್ಲ. ಇಲ್ಲಿ ಮಾತುಗಳು ಅಂದ್ರೆ ಆತನ ಮಾತುಗಳು, ಕ್ರಿಸ್ತನು ತನ್ನ ಮಾತುಗಳನ್ನ ಆತನು ಕೊಟ್ಟಿದ್ದಾನೆ. ಅಂದ್ರೆ ಮಾತು ಎಲ್ಲವನ್ನು ಮಾಡಬಲ್ಲದ ಅಂತ ನೋಡಿದ್ರೆ ಎಲ್ಲವನ್ನು ಮಾಡಬಲ್ಲದು. ಯಾಕೆಂದ್ರೆ ದೇವರ ಮಾತಿನಿಂದ ಇಡೀ ಸೃಷ್ಟಿ ಉಂಟಾಗಿದೆ. ಒಬ್ಬ ಯಾವುದನ್ನೇ ಒಬ್ಬ ವೈರಿಯನ್ನು ನಾಶ ಮಾಡುವಂತ ಶಕ್ತಿ ಒಬ್ಬ ದೇವರ ಕಡೆಗೆ ಬಂದಂತವನನ್ನ ಪರಲೋಕಕ್ಕೆ ಸೇರಿಸುವಂತ ಎಲ್ಲ ಒಂದು ಶಕ್ತಿ ಮಾತಿನಲ್ಲಿ ಇದೆ ಎನ್ನುವುದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಇಲ್ಲಿ ಪೇತ್ರನಿಗೆ ಕ್ರಿಸ್ತನು ಪೇತ್ರನಿಗೆ ಕೀ ಕೊಟ್ಬಿಟ್ಟು ಆ ರೀತಿಯಾಗಿ ಹೇಳಿದಾನೆ ಅಂತಂದ್ರೆ ಇಲ್ಲ. ಅಂದ್ರೆ ಅಧಿಕಾರವನ್ನ ಕೊಟ್ಟಿದ್ದಾನೆ. ಅಂದ್ರೆ ಅಧಿಕಾರ ಅಂದ್ರೆ ಏನು? ಮಾತು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ನಾವು ಭೌತಿಕವಾಗಿ ನೋಡಬಹುದಾದ್ರೆ ಕೆಲವರಿಗೆ ಹಲವಾರು ಒಂದು ಲಾಕ್ಗಳನ್ನ ಇಟ್ಕೊಳ್ತಾರೆ.
ಕೆಲವರು ನಂಬರ್ಗಳನ್ನ ಇಟ್ಕೊಳ್ತಾರೆ ಫೋನಿನಲ್ಲಿ, ಇನ್ನ ಕೆಲವರು ಕಣ್ಣಿನ ಒಂದು ರೆಟಿನವನ್ನ ಇಟ್ಕೊಳ್ತಾರೆ, ಕೆಲವರು ಫೇಸ್ ಲಾಕ್ ಅನ್ನ ಇಟ್ಕೊಳ್ತಾರೆ, ಕೆಲವರು ಫಿಂಗರ್ ಪ್ರಿಂಟ್ ಅನ್ನ ಇಟ್ಟುಕೊಳ್ತಾರೆ, ಏನೇನೋ ಒಂದು ಮಾಡ್ತಾರೆ. ಈಗಿರುವಂತ ಕಾರಣ ಈ ಒಂದು ಪರಲೋಕ ಎನ್ನುವಂಥದ್ದು ತೆರಿಬೇಕು ಅಂತಂದ್ರೆ ಎಲ್ಲರಿಗೂ ತೆರೆಯುತ್ತಾ? ಈಗ ಅದಕ್ಕೆ ಲಾಕ್ ಇದೆ. ಆ ಲಾಕ್ ಎನ್ನುವಂಥದ್ದು ಆ ಅಲ್ಲಿರುವಂತ ಲಾಕಿಗೆ ಕೀ ಎನ್ನುವಂಥದ್ದು ಭೂಮಿ ಮೇಲೆ ಇದೆ. ಅದನ್ನ ತೆಗಿಬೇಕು ಅಂತಂದ್ರೆ ಈಗ ಎಲ್ಲರ ಕೈಲೂ ತೆಗಿಯಕ್ಕಾಗುತ್ತಾ? ಅದೆಲ್ಲರಿಗೂ ಓಪನ್ ಆಗುತ್ತಾ? ಖಚಿತವಾಗಿ ಸರಿಯಾದಂತ ಮಾರ್ಗದ ಮೂಲಕವಾಗಿ ಅದನ್ನ ಓಪನ್ ಮಾಡಿದ್ರೆ ಯಾರಿಗ್ ಬೇಕಾದ್ರೂ ಓಪನ್ ಆಗುತ್ತೆ. ಯಾಕಂದ್ರೆ ಇದು ದೇವರು ಭೂಮಿಯ ಮೇಲೆ ಮನುಷ್ಯನಿಗೆ ಕೊಟ್ಟಿರುವಂತ ಒಂದು ಅಧಿಕಾರ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಕೀರ್ತನೆ 25:14 ವಚನದಲ್ಲಿ ಏನಿದೆಯೋ ಅದನ್ನ ಗಮನಿಸಿ. ನೋಡಿ ಇಲ್ಲಿ, ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆ ಅನುಭವವನ್ನು ದಯಪಾಲಿಸುವನು ಎಂಬುದಾಗಿ ಕನ್ನಡ ಬೈಬಲ್ ಅಲ್ಲಿ ಇದೆ. ಇಲ್ಲಿ ನಾನು ಆವಾಗಲೇ ಒಂದು ಮಾತನ್ನ ಹೇಳಿದೆ, ಕೆಲವೊಂದು ಭಾಷೆಗಳಲ್ಲಿ ವ್ಯತ್ಯಾಸವಾದಂತ ಕಾರ್ಯಗಳಿದೆಯಲ್ಲ ಎಂಬುದಾಗಿ. ಖಚಿತವಾಗಿ ಒಂದು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ನಾನು ಜ್ಞಾನ ಇದ್ರೆ ಮಾತ್ರವೇ ಪರಲೋಕದಕ್ಕೆ ಸೇರೋದು, ಜ್ಞಾನ ಇದ್ರೆ ಮಾತ್ರವೇ ಅಲ್ಲ, ಪ್ರೀತಿ ಇರ್ಬೇಕು ಅವಾಗ್ಲೇ ಪರಲೋಕಕ್ಕೆ ಸೇರೋದಕ್ಕೆ ಆಗುತ್ತೆ ಅನ್ನುವಂಥದ್ದನ್ನ ನೋಡುವಂತ ಅಂತ ಹೇಳಿದೆ ಅಂದ್ರೆ, ಯಾವುದೇ ಭಾಷೆಯ ಬೈಬಲ್ ಅಲ್ಲಿ ಆಗಿರ್ಬೋದು, ಯಾವುದೇ ಭಾಷೆಯ ಬೈಬಲ್ ಅಲ್ಲಿ ಆಗಿರ್ಬೋದು, ಕೆಲವೊಂದು ಕಾರ್ಯಗಳು ಅಲ್ಲಿ ಆ ಒಂದು ಪದಕ್ಕೂ ಆ ಭಾಷೆಯ ಪದಕ್ಕೂ ಆ ಭಾಷೆಯಲ್ಲಿರುವಂತ ಪದಕ್ಕೂ ಈ ಭಾಷೆಯಲ್ಲಿರುವಂತ ಪದಕ್ಕೂ ವ್ಯತ್ಯಾಸ ಕಾಣಬಹುದು. ಆದ್ರೆ ಯೇಸು ಕ್ರಿಸ್ತನ ಜನನ, ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಪುನರುತ್ಥಾನ, ಈ ಒಂದು ಮೂರು ವಿಚಾರಗಳಲ್ಲಿ ಯಾವ ಭಾಷೆಯಲ್ಲೂ ಕೂಡ ವ್ಯತ್ಯಾಸ ಎನ್ನುವಂಥದ್ದು ಇಲ್ಲ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೆಲವೊಂದು ಕಾರ್ಯಗಳು ಆ ರೀತಿಯಾಗಿ ಕೆಲವೊಂದು ಪದಗಳು ಕಾಣಬಹುದು. ಆದ್ರೆ ಯೇಸು ಕ್ರಿಸ್ತನ ಸಮಾಧಿ ಮರಣ ಪುನರುತ್ಥಾನವೇ ಸುವಾರ್ತೆ. ಯೇಸು ಕ್ರಿಸ್ತನ ಸಮಾಧಿ ಮರಣವ ಪುನರುತ್ಥಾನವೇ ಸುವಾರ್ತೆಯಾಗಿರುವಂತ ಕಾರಣ ಈ ಸುವಾರ್ತೆಯ ವಿಷಯದಲ್ಲಿ ಯಾವ್ದಾದ್ರು ಭಾಷೆಯಲ್ಲಿ ತರ್ಜುಮೆ ಆಗುವಂತ ಸಮಯದಲ್ಲಿ ವ್ಯತ್ಯಾಸಗಳಾಗಿದೆ ಅಂತ ನೋಡುವಾಗ ಖಚಿತವಾಗಿ ಇಲ್ಲ. ಯೇಸು ಕ್ರಿಸ್ತನು ಆತನ ಈ ಲೋಕಕ್ಕೆ ಬಂದಿದ್ದಾನೆ ಎನ್ನುವಂಥದ್ದು ಎಲ್ಲಾ ಭಾಷೆಯ ಬೈಬಲ್ ಅಲ್ಲಿ ಖಚಿತವಾಗಿ ಇದೆ. ಆತನು ಎಲ್ಲಾ ಮನುಷ್ಯರ ಪಾಪ ಪರಿಹಾರಕ್ಕೋಸ್ಕರವೇ ಬಲಿಯಾಗಿದ್ದಾನೆ ಎನ್ನುವಂಥದ್ದು ಕೂಡ ಖಚಿತವಾಗಿದೆ. ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ ಎನ್ನುವಂತ ಕಾರ್ಯವು ಕೂಡ ಖಚಿತವಾಗಿದೆ. ಇದರಲ್ಲಿ ಯಾವುದೇ ವ್ಯತ್ಯಾಸವಾದಂತ ಕಾರ್ಯಗಳಾಗಿರ್ಬೋದು, ಭಿನ್ನವಾದಂತ ಕಾರ್ಯಗಳಾಗಿರ್ಬೋದು ಕಾಣಲ್ಲ. ಯೇಸು ಕ್ರಿಸ್ತನ ಮರಣವನ್ನು ಹೊಂದಲಿಲ್ಲ ಅಂತ ಯಾವ್ದೋ ಒಂದು ಬೈಬಲ್ ಅಲ್ಲಿ ಇದೆಯಾ ಅಂತ ನೋಡೋಕೆ ಇಲ್ಲ. ಅಂದ್ರೆ ಯೇಸು ಕ್ರಿಸ್ತನ ಸಮಾಧಿ ಮರಣ ಪುನರುತ್ಥಾನವೇ ಸುವಾರ್ತೆ ಆಗಿರುವಂತ ಕಾರಣ ಈ ಒಂದು ಸಮಾಧಿ ಮರಣ ಪುನರುತ್ಥಾನದ ವಿಷಯದಲ್ಲಿ ಯಾವುದೇ ಬೈಬಲ್ ಅಲ್ಲಿ ಯಾವುದೇ ಭಾಷೆಗಳಲ್ಲಿ ವ್ಯತ್ಯಾಸ ಎನ್ನುವಂಥದ್ದಾಗಿಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಗಿರುವಂತ ಕಾರಣವೇ ಜ್ಞಾನ ಎನ್ನುವಂಥದ್ದು ಜ್ಞಾನ ಎನ್ನುವಂಥದ್ದಕ್ಕಿಂತ ಹೆಚ್ಚಿನದಂಥದ್ದು ಪ್ರೀತಿ, ಭಕ್ತಿನೇ. ಇಲ್ಲಿ ಚೆನ್ನಾಗಿ ಗಮನಿಸಿ, 25ನೇ ಕೀರ್ತನೆ 14ನೇ ವಚನದಲ್ಲಿ ಕನ್ನಡ ಬೈಬಲ್ ಅಲ್ಲಿ ಏನಿದೆ ಅಂತಂದ್ರೆ, ಯೆಹೋವನು 25:14 ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು ಎಂಬುದಾಗಿದೆ. ತೆಲುಗು ಬೈಬಲ್ ಅಲ್ಲಿ ಅದೇ ಮಾತನ್ನು ಓದ್ತೀನಿ, ಗಮನಿಸಿ. ಯೆಹೋವ ಮರ್ಮము ఆయన యందు ಭಯಭಕ್తుల గల వారికి తెలిసియున్నది. ಅಂದ್ರೆ ಯೆಹೋವನ ಒಂದು ಮರ್ಮ ಆತನಲ್ಲಿ ಭಯಭಕ್ತಿ ಉಳ್ಳಂತವರಿಗೆ ಗೊತ್ತಿದೆ ಎಂಬುದಾಗಿ ಇದೆ. ದೇವರ ಮರ್ಮಗಳು ಅಂದ್ರೆ ಏನು? ಪರಲೋಕಕ್ಕೆ ಸೇರಿಸುವಂತ ಮರ್ಮಗಳೇ. ಪರಲೋಕದ ಮರ್ಮಗಳೇನಿದೆಯೋ ಆ ಪರಲೋಕದ ಮರ್ಮಗಳೇನಂತೆ ಆತನಲ್ಲಿ ಭಯಭಕ್ತಿ ಉಳ್ಳಂತವರಿಗೆ ಮಾತ್ರವೇ ಗೊತ್ತಿದೆ ಎಂಬುದಾಗಿ ಇದೆ. ಆಯನ ತನ್ನ ನಿಬಂಧನವನ್ನು ವಾరికి ತಿಳಿಯಜೇಯನು. ಅಂದ್ರೆ ಆತನು ತನ್ನ ನಿಬಂಧನೆಯನ್ನ ಆತನಿಗೆ ತಿಳಿಯಪಡಿಸ್ತಾನೆ ಎಂಬುದಾಗಿ ಖಚಿತವಾಗಿ ಇದೆ. ಅಂದ್ರೆ ದೇವರಲ್ಲಿ ಭಯಭಕ್ತಿಯಿಂದ ಇದ್ರೆ ಆತ ಆ ಒಂದು ಪರಲೋಕ ಪಟ್ಟಣದ ರಹಸ್ಯಗಳು, ಪರಲೋಕಕ್ಕೆ ಸೇರುವಂತ ಆ ಒಂದು ರಹಸ್ಯವಾದಂತ ಕಾರ್ಯಗಳು ಗೊತ್ತಾಗುತ್ತಾ? ಅದೇ ಅಲ್ಲಿರುವಂತ ಮಾತಿನ ಅರ್ಥ. ಅಂದ್ರೆ ಈಗ ಮನುಷ್ಯನು ಭಕ್ತನಾಗಿದ್ರೆ ಈ ಒಂದು ರಹಸ್ಯ ಬಿಚ್ಚಲ್ಪಡುತ್ತೆ, ಗೊತ್ತಾಗುತ್ತೆ ಅಂತಾನೆ ಅರ್ಥ? ಖಚಿತವಾಗಿ. ಯಾಕೆ ಅಂತ ಅಂದ್ರೆ ದಾನಿಯೇಲನ ಕಾಲದಲ್ಲಿ ಆ ಒಂದು ಕನಸಿನ ಅರ್ಥಗಳು ಯಾರಿಗೂ ಗೊತ್ತಾಗದಲ್ಲೇ ಇರುವಂತ ಕನಸಿನ ಅರ್ಥಗಳು ದೇವಭಕ್ತರಿಗೆ ಗೊತ್ತಾಗಿದೆ ಅಂದ್ರೆ ಏನರ್ಥ? ಆತನು ತನ್ನ ಭಕ್ತರಿಗೆ ರಹಸ್ಯಗಳನ್ನು ತಿಳಿಸ್ತಾನೆ, ತನ್ನ ಭಕ್ತರಿಗೆ ರಹಸ್ಯವನ್ನು ತಿಳಿಸ್ತಾನೆ ಹೊರತು ಬೇರೆ ಯಾರಿಗೋ ಭಕ್ತಹೀನರಿಗೆ ತಿಳಿಸಲ್ಲ. ಯಾಕಂದ್ರೆ ಖಚಿತವಾಗಿ ಭಕ್ತಿಹೀನರ ಪ್ರಾರ್ಥನೆಯನ್ನು ಕೇಳಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಇದೆ. ಭಕ್ತಹೀನರನ್ನ ದೇವರು ಮೆಚ್ಚಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಿದೆ. ಆಗಿರುವಂತ ಕಾರಣ ದೇವರು ಯಾವುದೇ ಮರ್ಮವನ್ನ, ಯಾವುದೇ ರಹಸ್ಯವನ್ನ ತಿಳಿಸ್ಬೇಕು ಅಂತಂದ್ರೆ ಆತನು ಭಕ್ತನಾಗಿ ಇದ್ರೆ ಮಾತ್ರವೇ ತಿಳಿಸ್ತಾನೆ ಎನ್ನುವಂಥದ್ದು ಈ ತೆಲುಗು ಭಾಷೆಯ ಬೈಬಲ್ ಅಲ್ಲಿ ಇರುವಂತ ಮಾತಿನ ಅರ್ಥ. ಆದದ್ರಿಂದ ಈಗ ಭಕ್ತರಾಗಿದ್ರೆ ಮಾತ್ರ ತಿಳಿಸಲ್ಪಡ್ತದೆ ಎಂಬುದಾಗಿ ಇದೆಯಲ್ಲ, ಈಗ ಎಲ್ಲರೂ ಭಕ್ತರ?
ಎಲ್ಲರೂ ಭಕ್ತರಲ್ಲ. ಯಾಕೆಂದ್ರೆ ಎಲ್ಲರಿಗೂ ತಿಳಿಸಲ್ಪಟ್ಟಿಲ್ಲ. ಯಾಕೆ ತಿಳಿಸಲ್ಪಟ್ಟಿಲ್ಲ? ಯಾರು ಕೂಡ ಈ ವಿಚಾರವನ್ನ ಹೇಳ್ತಾ ಇಲ್ಲ. ಆಗಿರುವಂತ ಕಾರಣವೇ ಈಗ ಪ್ರಪಂಚದಲ್ಲಿ ಇರುವಂತ ಎಷ್ಟೋ ಒಂದು ಓ ಪ್ರಪಂಚದಲ್ಲಿರುವಂತ ಅರ್ಧ ಜನವೇ ಕ್ರೈಸ್ತರಾಗಿರುವಂತ ಕಾರಣ ಯಾರಲ್ಲಾದ್ರೂ ಸತ್ಯವನ್ನ ಸಾರ್ತಿರುವಂತದ್ದಿದೆಯಾ? ಒನ್ ಅಂಡ್ ಓನ್ಲಿ ಇಂಡಿಯಾ ಮಾತ್ರವೇ, ಅದರಲ್ಲಿ ಆಂಧ್ರದಿಂದ ಮಾತ್ರವೇ ಈ ಒಂದು ಜ್ಞಾನ ಎನ್ನುವಂಥದ್ದು ಬಂದಿದೆ. ಏನಕ್ಕೋಸ್ಕರನ? ತಲೆತಲಾಂತರಗಳಿಂದಲೂ ಬೈಬಲ್ ಎನ್ನುವಂಥದ್ದು ಬಂದಿದೆ. ಸಾವಿರಾರು ವರ್ಷಗಳಿಂದಲೂ ಕೂಡ ಬೈಬಲ್ ಎನ್ನುವಂಥದ್ದು ಬಂದಿದೆ. ಆದ್ರೆ ಯಾರು ಕೂಡ ಯಾಕೆ ಈ ರಹಸ್ಯವನ್ನ ಅರ್ಥ ಮಾಡಿಕೊಳ್ಳೋದಕ್ಕಾಗಿಲ್ಲ? ಆದ್ರೆ ಈ ರಹಸ್ಯ ಎಲ್ಲರಿಗೂ ಗೊತ್ತಾಗುತ್ತಾ? ಎಲ್ಲರಿಗೂ ಗೊತ್ತಾಗಲ್ಲ. ಯಾರು ತನ್ನಲ್ಲಿ ದೇವರಲ್ಲಿ ಭಯಭಕ್ತಿಯಿಂದ ಇರ್ತಾರೋ ಅವ್ರಿಗೆ ಮಾತ್ರವೇ ಗೊತ್ತಾಗುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ತಿಳಿಬೇಕು ಅಂತ ಅಂದ್ರೆ ದೇವರಲ್ಲಿ ಭಯಭಕ್ತಿಯಿಂದ ಇರಬೇಕು. ಈ ಒಂದು ಮಾರ್ಗ ತಿಳ್ಕೋಬೇಕಾ? ಈ ಒಂದು ಪರಲೋಕ ಪಟ್ಟಣದ ರಹಸ್ಯಗಳು ಅರ್ಥವಾಗ್ಬೇಕಾ? ಆ ರೀತಿಯಾಗಿ ತಿಳ್ಕೋಬೇಕು ಅಂತ ಅಂದ್ರೆ ಭಯಭಕ್ತಿಯಿಂದ, ದೇವರಲ್ಲಿ ಭಯಭಕ್ತಿಯಿಂದ ಇರಬೇಕು ಎನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈಗ ಯೇಸು ಕ್ರಿಸ್ತನನ್ನು ನೋಡುವಂತದ್ದಾದ್ರೆ ಆತನು ಸ್ಪಷ್ಟವಾಗಿ ಈ ಭೂಮಿ ಮೇಲೆ ಯಥಾ ಪ್ರಕಾರ ದೇವರ ಹೇಳಿದಂತ ಮಾತಿನ ಪ್ರಕಾರವಾಗಿ ಆತನು ಜೀವಿಸಿದ್ದಾನೆ. ಅಂದ್ರೆ ಈ ಭೂಮಿ ಮೇಲೆ ಮಾಡಿರುವಂತ ಪ್ರತಿಯೊಂದು ಕಾರ್ಯಗಳು ಕೂಡ ಶೆಡ್ಯೂಲು. ಅಂದ್ರೆ ಯೋಹಾನ್ ಸುವಾರ್ತೆ 17 3 ವಚನದಲ್ಲಿ ಆತನು ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳ್ತಾನೆ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನ ನಾನು ನೆರವೇರಿಸಿ ಭೂಲೋಕದಲ್ಲಿ ನಿನ್ನ ಮಹಿಮೆ ಪಡಿಸಿದ್ದೀನಿ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ 5ನೇ ವಚನದಲ್ಲಿ ಈಗೋ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂಬುದಾಗಿ. ಅಂದ್ರೆ ದೇವ್ರು ಯಾವ ರೀತಿಯಾಗಿ ಬರ್ಕೊಂಡಿದ್ನೋ ಆ ರೀತಿಗೆ ಕ್ರಿಸ್ತನಿಗೆ ಬೋಧನೆ ಮಾಡಿದ್ದಾನೆ. ಆ ಬೋಧನೆ ಮಾಡಿರುವಂತ ಮಾತುಗನುಸಾರವಾಗಿ ಆತನು ಬಂದು ಈ ಭೂಲೋಕದಲ್ಲಿ ಎಲ್ಲ ಕಾರ್ಯಗಳನ್ನ ನೆರವೇರಿಸಿದ್ದಾನೆ. ಬೋಧನೆಗಳಾಗಿರ್ಬೋದು, ಆತನು ಪ್ರಾಣತ್ಯಾಗ ಆಗಿರ್ಬೋದು, ಪ್ರತಿಯೊಂದು ಕಾರ್ಯವಾಗಿರ್ಬೋದು, ಎಲ್ಲವೂ ಕೂಡ ದೇವರ ಒಂದು ಟೈಮ್ ಟೇಬಲ್ ಪ್ರಕಾರವಾಗಿ ಆತನು ಮಾಡಿದ್ದಾನೆ ಎನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಆಗಿರುವಂತ ಕಾರಣ ಯಾರೋ ಒಂದು ಸೇವಕರನ್ನ ನಾವು ಆದರ್ಶವಾಗಿ ತೆಗೆದುಕೊಂಡ್ಬಿಡ್ತೀವಿ, ಆ ವ್ಯಕ್ತಿಯನ್ನ ನಾವು ಆದರ್ಶವಾಗಿ ತೆಗೆದುಕೊಂಡ್ಬಿಡ್ತೀವಿ, ಈ ವ್ಯಕ್ತಿಯನ್ನ ನಾವು ಆದರ್ಶವಾಗಿ ತೆಗೆದುಕೊಂಡು ಆತನು ಜೀವಿಸಿದಂತೆ ನಾವು ಜೀವಿಸ್ಕೊಂಡು ಹೋಗ್ತೀವಿ, ಈತನು ಹೇಳಿದಂತ ಬೋಧನೆಯನ್ನು ನಾವು ಕೇಳ್ಕೊಂಡು ಹೋಗ್ತೀವಿ. ಇದು ಮೂರ್ಖತನ. ಯಾಕೆ ಅಂತಂದ್ರೆ ಯಾರೇ ಬೋಧನೆಯನ್ನ ಮಾಡ್ಲಿ, ಯಾರು ಏನ್ ಹೇಳ್ತಾರೆ ಎನ್ನುವಂಥದ್ದು, ಯಾರು ಬೋಧನೆ ಮಾಡ್ತಾರೆ ಎನ್ನುವಂಥದ್ದು ಪ್ರಾಮುಖ್ಯ ಅಲ್ಲ. ಯಾರು ಬೋಧನೆ ಮಾಡ್ತಾರೆ ಎನ್ನುವಂತ ವಿಚಾರ ಅದು ಏನಕ್ಕೂ ಕೆಲ್ಸಕ್ಕೆ ಬರ್ದಲೇ ಇರುವಂತದ್ದು. ಏನ್ ಹೇಳ್ತಾರೋ ಎನ್ನುವಂತ ವಿಚಾರವೇ ಸ್ಪಷ್ಟವಾಗಿ ನಾವು ಗಮನಿಸ್ಬೇಕಾಗಿರುವಂತದ್ದು. ಹೇಳುವಂತವ್ರು ಯಾರೇ ಹೇಳಲಿ, ಆದ್ರೆ ಏನ್ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಆ ಒಂದು ಸತ್ಯವನ್ನ ಗ್ರಹಿಸಿ ಬೈಬಲ್ ಅಲ್ಲಿ ಹುಡುಕಿ ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥದ್ದು ನನ್ನ ಒಂದು ಮಾತಿನ ಅರ್ಥ ಆಗಿರುವಂತ ಕಾರಣ ಇಬ್ರಿಯರಿಗೆ ಬರೆದ ಪುಸ್ತಕ 3ನೇ 1ನೇ ವಚನವನ್ನು ಓದಿ. ಆದದರಿಂದ ದೇವಜನರಾದಂತ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ಪರಲೋಕ ರಾಜ್ಯದ ಒಂದು ಸ್ವಾಸ್ಥ್ಯಕ್ಕೋಸ್ಕರ ನನ್ನ ಜೊತೆಯಲ್ಲಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ ಅಂತ ದೇವ್ರು ಎಲ್ಲರನ್ನು ಪರಲೋಕ ಕರೀತಾ ಇದ್ದಾನೆ ಅಂತ ಅರ್ಥ. ಖಚಿತವಾಗಿ. ಯಾಕೆ ಅಂತಂದ್ರೆ ಸುವಾರ್ತೆ ಮೂಲಕವಾಗಿನೇ ಕರೀತಾ ಇದ್ದಾನೆ. ಕೆಲವರು ಭಯಂಕರವಾದಂತ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಡ್ತಾರೆ. ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ 47ನೇ ವಚನದಲ್ಲಿ ದೇವರ ರಕ್ಷಣೆ ಮಾರ್ಗದಲ್ಲಿ ಇದ್ದಂತವ್ರನ್ನ ತಂದು ಅವರ ಮಂಡಲಿಗೆ ಸೇರಿಸ್ತಾ ಇದ್ನು ಎಂಬುದಾಗಿ ಇದೆ. ಈ ಮಾತನ್ನು ನೋಡಿ ಕೆಲವರು ಏನ್ ಅರ್ಥ ಮಾಡಿಕೊಳ್ತಾರೆ ಅಂತಂದ್ರೆ, ಅಂದ್ರೆ ಪಾಪದಲ್ಲಿರುವಂತವ್ರು ದೇವರೇ ತಿರುಗಿಸಿ ಕರ್ಕೊಂಬಂದು ಅವರ ಮಂಡಲಿಗೆ ಸೇರಿಸಿದ್ದಾನೇನೋ ಎನ್ನುವಂಥದ್ದನ್ನ ಇವ್ರು ಅರ್ಥ ಮಾಡಿಕೊಳ್ತಾ ಇದ್ದಾರೆ ಇವತ್ತೆಲ್ಲರನ್ನು. ಅದಲ್ಲ. ಯಾಕೆಂದ್ರೆ ದೇವರು ಪ್ರತಿಯೊಬ್ಬನಿಗೂನ ಗಲಾತ್ಯ ಪುಸ್ತಕ 5ನೇ 13ನೇ ವಚನದ ಪ್ರಕಾರವಾಗಿ ಸ್ವತಂತ್ರವನ್ನ ಕೊಟ್ಟಿದ್ದಾನೆ. ಆದಾಮ ಒಳಗಿಂದಲೂ ಕೂಡ ದೇವರು ಸ್ವತಂತ್ರವನ್ನ ಕೊಟ್ಟಿದ್ದಾನೆ. ಹಣ್ಣನ್ನು ಹಾಕಿದ್ದಾನೆ, ಹಣ್ಣನ್ನ ಅದು ತಿನ್ನಬಾರ್ದು ಎಂಬುದಾಗಿ ಹೇಳಿದ್ದಾನೆ, ಎಲ್ಲವನ್ನ ಮಾಡಿದ್ದಾನೆ. ಯಾಕೆ ಅಲ್ಲಿಗೆ ಹೋಗದಂತ ರೀತಿಯಲ್ಲಿ ಬಂಧಿಸಿಲ್ಲ? ಆ ಮರವನ್ನ ಮುಟ್ಟದಂತ ರೀತಿಯಲ್ಲಿ ಯಾಕೆ ಬೇಲಿ ಹಾಕಿಲ್ಲ? ಆ ರೀತಿಯಾಗಿ ದೇವರು ಮಾಡಲ್ಲ. ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಎನ್ನುವಂತ ವಿವೇಚನೆ ಮಾಡುವಂತ ಜ್ಞಾನವನ್ನು ಕೊಟ್ಟು ಈ ಲೋಕದಲ್ಲಿ ದೇವರು ಬಿಟ್ಬಿಡ್ತಾನೆ ಆತನು. ಮನುಷ್ಯನ್ ಯಾವ ರೀತಿಯಾಗಿ ಬೇಕಾದ್ರೂ ಬದುಕಬಹುದು. ಆಗಿರುವಂತ ಕಾರಣ ದೇವರು ಅಲ್ಲೇನೋ ಅಪೊಸ್ತಲರ ಕೃತ್ಯಗಳು 2:47ರಲ್ಲಿ ರಕ್ಷಣೆ ಮಾರ್ಗದಲ್ಲಿ ಇದ್ದವ್ರನ್ನ ತಂದು ಸೇರಿಸಿದ್ದಾನೆ ಅಂತ ಅಂದ್ರೆ ಪಾಪದಲ್ಲಿ ಇದ್ದಂತವ್ರನ್ನ ತಂದು ಸೇರಿಸಿದ್ದಾನೆ ಅಂತ ಅಲ್ಲ. 1 ಕೊರಿಂಥ 1ನೇ 18ನೇ ವಚನದ ಪ್ರಕಾರವಾಗಿ ರಕ್ಷಣೆ ಮಾರ್ಗದಲ್ಲಿ ಇರುವಂತವ್ರು ಯಾರು ಅಂದ್ರೆ ನಾವೇನೇನೆ. ಅಂದ್ರೆ ಅಲ್ಲಿ ಪೌಲನ್ ಏನ್ ಹೇಳ್ತಾನೆ ಅಂದ್ರೆ ಶಿಲುಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ಎಂಬುದಾಗಿದೆ. ಅಂದ್ರೆ ಪೌಲನಾತನು ಮಾನಸಾಂತರ ಪಟ್ಟು ಆತನು ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟೋ ಪ್ರಯಾಸಗಳನ್ನ ಪಟ್ಟು ಪತ್ರಿಕೆಗಳನ್ನು ಬರೆಯುವಂತ ಸಮಯದಲ್ಲಿ ರಕ್ಷಣೆ ಮಾರ್ಗದಲ್ಲಿರುವಂತ ನಮಗಾದರೂ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ ರಕ್ಷಣೆ ಹೊಂದಿದೀವಿ ಅಂತ ಅರ್ಥ ಇಲ್ಲ. ನಾವೆಲ್ಲ ರಕ್ಷಣೆ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಯಾವಾಗ ವಿಶ್ವಾಸದೊಂದಿಗೆ ಪ್ರಾಣವನ್ನು ಬಿಡ್ತೀವೋ ಅವಾಗ ರಕ್ಷಣೆ ಹೊಂದುದಂಗೆ ಲೆಕ್ಕ. ಅದನ್ನ ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಈಗ ರೋಮಪುರದವರು ಬರೆದ ಪತ್ರಿಕೆಯಲ್ಲಿ ಒಂದು ಕೂಡ ಮಾತಿದೆ. ಏನಂತೆ? ರಕ್ಷಣೆ ಹೊಂದಿದವರಾದಂತ ನಾವು ಅದರ ನಿರೀಕ್ಷಿಸುತ್ತಾ ಇದ್ದೀವಿ ಅಂತನ. ಅಂದ್ರೆ ಇದರ ಅರ್ಥವೂ ಕೂಡ ಏನು ಎಂಬುದಾಗಿ ನೋಡುವಂತದ್ದಾದ್ರೆ
ನಾವು ಪರಲೋಕಕ್ಕೆ ಎನ್ನುವಂಥದ್ದಕ್ಕೆ ಇನ್ನೂ ಸೇರಿಲ್ಲ. ಪರಲೋಕಕ್ಕೆ ಹೋದಾಗಲೇ ರಕ್ಷಣೆ ಎನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಈ ಮಾತುಗಳಿಂದ ಅರ್ಥ ಮಾಡಿಕೊಳ್ಬೇಕು. ಈಗ ಮಾರ್ಕನ ಬರೆದ ಸುವಾರ್ತೆ 16:16 ನೋಡುವಾಗ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರ್ರಿ ಎಂಬುದಾಗಿ ಇದೆ. ಯಾರೋ ದೇವ್ರ ಲೆಕ್ಕದಲ್ಲಿ ಇವರು ನರಕಕ್ಕೆ ಹೋಗ್ಬೇಕು ಎನ್ನುವಂಥದ್ದು ದೇವ್ರ ಲೆಕ್ಕದಲ್ಲಿ ಇದ್ದಿದ್ರೆ ಯಾಕೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಸಾರ್ರಿ ಎಂಬುದಾಗಿ ಹೇಳ್ತಿದ್ದ? ಎಲ್ಲರಿಗೂ ಸುವಾರ್ತೆ ಎನ್ನುವಂಥದ್ದಿದೆ. ಅದಕ್ಕೋಸ್ಕರ ಪ್ರಕಟಣೆ ಗ್ರಂಥ 3:20 ವಚನದಲ್ಲಿ ಈಗ ಬಾಗಿಲನ್ನು ತಟ್ಟುತ್ತಾ ಇದ್ದೀನಿ ಅಂತಾನ. ಅಂದ್ರೆ ಇವತ್ತು ಸುವಾರ್ತೆ ಸಾರ್ರಿ ಎಲ್ಲರಿಗೂ ಕೂಡ ಎಂಬುದಾಗಿ ದೇವರು ಹೇಳಿದಾನೆ ಅಂದ್ರೆ, ಅನ್ಯರನ್ನ ದೇವರನ್ನ ಒಂದು ಮಾಡ್ಬೇಕೆಂಬುದಾಗಿ ಆತನು ಬಂದಿದ್ದಾನೆ ಅಂತಂದ್ರೆ ಎಲ್ಲರೂ ಕೂಡ ಪರಲೋಕಕ್ಕೆ ಸೇರ್ಬೇಕು ಎನ್ನುವಂಥದ್ದು ದೇವರ ಒಂದು ಸಂಕಲ್ಪ. ಅದಕ್ಕೋಸ್ಕರ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕು ಎನ್ನುವಂಥದ್ದು, ಸತ್ಯದ ಪರಿಜ್ಞಾನವನ್ನ ಸೇರ್ಬೇಕು ಎನ್ನುವಂಥದ್ದು ದೇವರ ಚಿತ್ತ ಎಂಬುದಾಗಿ ವಾಕ್ಯಗಳಿದೆ. ಅದನ್ನೆಲ್ಲವನ್ನ ಗಮನಿಸ್ಬೇಕು ನೀವು. ಇಲ್ಲೂ ಕೂಡ ಇಲ್ಲಿ ಏನಿದೆ, ಆದುದರಿಂದ ದೇವಜನರಾದಂತ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ಪರಲೋಕಕ್ಕೋಸ್ಕರ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿದೀವ. ದೀಕ್ಷಾ ಸ್ನಾನದಲ್ಲಿ ಪ್ರತಿಜ್ಞೆ ಮಾಡಿ ಒಪ್ಪಿಕೊಡ್ತೀವಿ. ಏನಂತ? ಯೇಸು ಕ್ರಿಸ್ತ ನನ್ನ ರಕ್ಷಕನು, ಯೇಸು ಕ್ರಿಸ್ತ ನನ್ನ ಪಾಪಕ್ಕೋಸ್ಕರ ಬಂದು ಸತ್ತು ಉಳಲ್ಪಟ್ಟು ಎದ್ದಿದ್ದೇನೆ ಎನ್ನುವಂಥದ್ದನ್ನ ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಳ್ತೀವಿ. ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ನೋಡಿ, ಮಹಾಯಾಜಕನಾಗಿರುವಂತ ಯೇಸುವನ್ನ ಲಕ್ಷ್ಯವಿಟ್ಟು ನಾವು ಯೋಚಿಸ್ಬೇಕಂತೆ. ನಾವು ಆ ಪಾಸ್ಟರ್ನ ಯೋಚಿಸಿ, ಈ ಮನುಷ್ಯನನ್ನ ಯೋಚಿಸಿ, ನಾವು ಇವ್ರನ್ನ ಯೋಚಿಸಿ ಅವ್ರನ್ನ ಯೋಚಿಸಿ ಮಾಡ್ತೀವಿ. ಅವ್ರು ಯಾರನ್ನು ಕೂಡ ಯೋಚಿಸುವಂತದ್ದಿಲ್ಲ. ಅದು ತಪ್ಪಾಗಿ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಮಾಡಬಾರದು. ನಾವು ಯೋಚಿಸ್ಬೇಕಾಗಿರುವಂತದ್ದು ಯೇಸು ಕ್ರಿಸ್ತನನ್ನಂತೆ. ಯಾಕೆ ಯೇಸು ಕ್ರಿಸ್ತನನ್ನ ಯೋಚಿಸ್ಬೇಕು? ಆತನ ಆಲ್ರೆಡಿ ಪರಲೋಕಕ್ಕೆ ಸೇರಿರುವಂತ ಏಕೈಕನಾಗಿದ್ದಾನೆ. ಅದು ಆಗಿರುವಂತ ಕಾರಣವೇ ನಾವು ಪರಲೋಕಕ್ಕೆ ಹೋಗ್ಬೇಕು ಅಂತ ಅಂದ್ರೆ, ಪರಲೋಕಕ್ಕೆ ಯಾರಾದ್ರೂ ಹೋಗಿದಾರ? ಕ್ರಿಸ್ತನಿದ್ದಾನೆ ಅಂದ್ರೆ ಆತನು ಯಾವ ರೀತಿಯಾಗಿ ಜೀವಿಸಿ ಹೋಗಿದ್ದಾನೆ, ಆತನು ಈ ಭೂಮಿ ಮೇಲೆ ಯಾವ ರೀತಿಯಾಗಿ ಬದುಕಿದ್ದಾನೆ, ಅವನು ಭೂಮಿ ಮೇಲೆ ಏನ್ ಮಾತುಗಳನ್ನ ಹೇಳಿದ್ದಾನೆ ದೇವರ ಬಗ್ಗೆ, ಯಾವ ರೀತಿಯಾಗಿ ಆತನು ಸೇರ್ಬಿಟ್ಟ. ಇದನ್ನ ನಾವು ಯೇಸು ಕ್ರಿಸ್ತನನ್ನ ಆಲೋಚನೆ ಮಾಡಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಯೋಚಿಸ್ಬೇಕಂತೆ. ಯಾವ ಸೇವಕನ ವಿಷಯದಲ್ಲಿ ಏನೋ ಒಂದು ರೀತಿಯಾದಂತ ಮಾಯ ಬೋಧನೆಯನ್ನು ಮಾಡ್ತಾವನೆ ಅಂತ ಹೇಳಿ ಆತನ ವಿಷಯದಲ್ಲೂ, ಇನ್ನೊಬ್ಬರ ವಿಷಯದಲ್ಲೂ, ಮತ್ತೊಬ್ಬರ ವಿಷಯದಲ್ಲಿ, ಯಾರ ವಿಷಯದಲ್ಲೂ ಅಲ್ಲ. ಯಾವ ಮನುಷ್ಯನ ಇವತ್ತು ನಮ್ಗೆ ಎಷ್ಟೆಲ್ಲ ಮಹಾಜ್ಞಾನವನ್ನ ಹೇಳ್ಕೊಡ್ತಾರೆ ಅಂದ್ರೆ, ಡ್ಯಾಡಿ ಅವ್ರನ್ನೇ ನಾವು ಏನೋ ಒಂದು ಮಾರ್ಗದರ್ಶಿಯಾಗಿ ಇವರೇ ಎಲ್ಲವನ್ನು ಎಂಬುದಾಗಿ ನಾವು ನೋಡಂಗಿಲ್ಲ. ಯಾಕಂದ್ರೆ ಅವರು ಕೂಡ ಒಂದು ಮನುಷ್ಯರೇ ಆಗಿರುವಂತ ಕಾರಣವೇ ಅವ್ರು ಎಷ್ಟೋ ಅವ್ರ ಸೇವೆಗಳಲ್ಲಿ ಪಟ್ಟಿರುವಂತ ಪ್ರಯಾಸಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲೂ ಕೂಡ ಅವ್ರು ಹೇಳೋದೇ ಇಲ್ಲ. ಯಾಕೆ ಎಂಬುದಾಗಿ ನೋಡುವಂತದ್ದಾದ್ರೆ, ಮನುಷ್ಯನ ಕಾರ್ಯಗಳು ದೊಡ್ಡದಲ್ಲ ಎಂಬುದಾಗಿ ಅವ್ರು ತಿಳಿದುಕೊಂಡಿರುವಂತ ಕಾರಣವೇ. ಕೆಲವರು ಸಭೆಗಳಲ್ಲಿ ನೋಡ್ಬೇಕು, ಅವರ ಮನೆಗಳಲ್ಲಿ ಏನ್ ನಡೆಯುತ್ತೋ ಅದನ್ನೇ ಹೇಳ್ತಾರೆ. ಅವರ ಜೀವಿತಗಳಲ್ಲಿ ಎಲ್ಲಿ ಹೋಗಿ ಏನು ಮಾಡ್ತಾರೋ ಅದನ್ನೆಲ್ಲ ಹೇಳ್ತಾರೆ. ಇವೆಲ್ಲ ಕೆಲಸಕ್ಕೆ ಬರದಂತ ಮಾತುಗಳಲ್ವಾ? ಆಗಿರುವಂತ ಕಾರಣ ಯಾವ ಮನುಷ್ಯನ ನಾವು ತೆಗೆದುಕೊಳ್ಳದೆ, ಯಾವ ಮನುಷ್ಯನ ಬಗ್ಗೆ ನಾವು ಯೋಚಿಸದೆ, ಯೇಸು ಕ್ರಿಸ್ತನ ಬಗ್ಗೆ ಮಾತ್ರವೇ ಯೋಚಿಸಬೇಕು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಇಬ್ರಿಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಮತ್ತೆ ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 19ನೇ ವಚನವನ್ನ ಓದಿ ನೋಡಿ. ಯಾಕೆ ಯೇಸು ಕ್ರಿಸ್ತನನ್ನೇ ನಾವು ಲಕ್ಷ್ಯ ಬಿಡ್ಬೇಕು, ಯಾಕೆ ಯೇಸು ಕ್ರಿಸ್ತನನ್ನೇ ಯೋಚಿಸ್ಬೇಕು ಅಂತ ಅಂದ್ರೆ, ಇಲ್ಲಿ ಗಮನಿಸಿ. ಈಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಜೀವವುಳ್ಳ ಹೊಸ ದಾರಿಯನ್ನು ಸೃಷ್ಟಿ ಮಾಡಿದಾನ. ಯೇಸು ಕ್ರಿಸ್ತನು ಜೀವವುಳ್ಳ ಹೊಸ ದಾರಿಯನ್ನ ಸೃಷ್ಟಿ ಮಾಡಿದನಂತೆ. ಅದಕ್ಕೋಸ್ಕರವೇ ಆತನ ಬಗ್ಗೆ ಯೋಚಿಸ್ಬೇಕು. ಅದಕ್ಕೋಸ್ಕರ ಆತನ ಮಾದರಿಯಾಗಿ ತೆಗೆದುಕೊಳ್ಬೇಕು. ಯಾವ ಮನುಷ್ಯನನ್ನೂ ಅಲ್ಲ, ಅಬ್ರಹಾಮನನ್ನಲ್ಲ, ಇಸಾಕನನ್ನಲ್ಲ, ದಾವೀದನನ್ನಲ್ಲ, ಯಾವ ಒಂದು ಭಕ್ತನನ್ನಲ್ಲವೇ ಅಲ್ಲ, ಯೇಸು ಕ್ರಿಸ್ತನನ್ನ ಮಾತ್ರವೇ ನಾವು ಮಾದರಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಈ ಮಾತಿನಲ್ಲಿ ತಿಳಿಸುತ್ತೆ. ಮತ್ತೆ ಓದ್ತೀನಿ, ಗಮನಿಸಿ. ಈಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠೆ ಮಾಡಿದನಂತ ಒಂದು ಮಾರ್ಗವನ್ನ, ನಮಗೋಸ್ಕರನ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಕರ್ತನ ರಕ್ತದ ಮೂಲಕ, ಅಂದ್ರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ, ಚೆನ್ನಾಗಿ ಇದನ್ನ ಗಮನಿಸಬೇಕು, ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಅಂದ್ರೆ ತೆರೆಯ ಮೂಲಕ ನಾವು ಆತನ ಶರೀರವೆಂಬ ತೆರೆಯ ಮುಖಾಂತರ ನಾವು ದೇವರ ಸಮಕ್ಷಮದಲ್ಲಿ ಹೋಗುವುದಕ್ಕೆ ಧೈರ್ಯ ಬಂದಿದ್ಯಾ? ಯೇಸು ಕ್ರಿಸ್ತನು ದೇಹದೊಂದಿಗೆ ಹೋಗಿದ್ದಾನೆ. ಇದು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ, ಇಂಪಾರ್ಟೆಂಟ್ ಆಗಿರುವಂತ ವಿಚಾರ, ದೊಡ್ಡ ವಿಚಾರ. ಯಾಕೆಂದ್ರೆ ಆತನು ಪುನರುತ್ಥಾನನಾಗಿ ಎದ್ದು ಬಂದಿದ್ದಾನೆ. ನೋಡು ನನ್ನ ಕೈಯನ್ನು ಎಂಬುದಾಗಿ ಹೇಳ್ತಾ ಇದ್ದಾನೆ, ನೋಡು ನನ್ನ ಪಕ್ಕೆಯನ್ನು ನೋಡು ಎಂಬುದಾಗಿ ಹೇಳ್ತಾ ಇದ್ದಾನೆ.
ಅಂದ್ರೆ ಆತನ ಶರೀರದೊಂದಿಗೆ ಹೋಗಿದ್ದಾನೆ, ಶರೀರದೊಂದಿಗೆ ಹೋಗಿದ್ದಾನೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಂದ್ರೆ ನೇರವಾಗಿ ಇದೇ ಬಾಡಿನ ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಪರಲೋಕಕ್ಕೆ ಈ ಬಾಡಿ ಹೋಗೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಪಕ್ಕದಲ್ಲಿರುವಂತ ಚಂದ್ರಗ್ರಹದಕ್ಕೆ ಈ ಶರೀರ ಸೇರೋದಕ್ಕೆ ಸಾಧ್ಯವಿಲ್ಲ. ಮಹಿಮೆ ಶರೀರವೇ, ಆದ್ರೆ ಅದನ್ನ ಊಹೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಿರುವಂತ ಕಾರಣ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿ. ಶರೀರದೊಂದಿಗೆ ಆತನ ಏನ್ ಮಾಡಿದ್ದಾನೆ, ಪರಲೋಕವನ್ನ ಸೇರಿದ್ದಾನೆ ಎನ್ನುವಂಥದ್ದನ್ನ ನಾವು ಚೆನ್ನಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಪರಲೋಕಕ್ಕೆ ಭೂಮಿ ಮೇಲಿನ ಒಂದು ಜೀವಿತಕ್ಕೆ ಮಧ್ಯದಲ್ಲಿರುವಂತ ಒಂದು ತೆರೆ ದೇಹ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು. ಭೂಮಿ ಮೇಲಿರುವಂತ ಈ ಒಂದು ಜೀವಿತಕ್ಕೂ ಪರಲೋಕಕ್ಕೆ ಹೋಗುವಂತ ಆ ಒಂದು ಜೀವಿತಕ್ಕೂ, ಭೂಲೋಕದ ಜೀವಿತಕ್ಕೂ ಪರಲೋಕದ ಜೀವಿತಕ್ಕೂ ಮಧ್ಯದಲ್ಲಿ ಇರುವಂತದ್ದೇ ಈ ಒಂದು ತೆರೆ. ಅಂದ್ರೆ ಈ ಒಂದು ದೇಹವನ್ನ ಉಪಯೋಗಿಸಿಕೊಂಡೆ ಯೇಸು ಕ್ರಿಸ್ತನು ಹೋಗಿದ್ದಾನೆ ಅಂತ ನೋಡುವಾಗ ದೇಹವನ್ನು ಉಪಯೋಗಿಸಿಕೊಂಡೇ ಹೋಗಿದ್ದಾನೆ. ಈ ಒಂದು ತೆರೆ ಯಾವಾಗ ತೆಗೆಯಲ್ಪಡುತ್ತೆ? ಈಗ ನಮಗೆ ಪರಲೋಕಕ್ಕೂ ಭೂಲೋಕದ ಜೀವಿತಕ್ಕೂ ಪರಲೋಕದ ಜೀವಿತಕ್ಕೂ ಒಂದು ಮಧ್ಯ ಒಂದು ತೆರೆಯಾಗಿ, ಈ ತೆರೆ ಅಂದ್ರೆ ಏನು ಎಂಬುದಾಗಿ ನೋಡುವಂತದ್ದಾದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವದರ್ಶನ ಗುಡಾರದಲ್ಲಿ ಆ ಒಂದು ಮಹಾಪರಿಶುದ್ಧ ಸ್ಥಳಕ್ಕೂ ಪರಿಶುದ್ಧ ಸ್ಥಳಕ್ಕೂ ಒಂದು ತೆರೆ ಎಂಬುದಾಗಿ ಇತ್ತು. ಆ ತೆರೆ ಅಂದ್ರೆ ಏನಂದ್ರೆ ಬಟ್ಟೆ ಅಷ್ಟೇ. ಅಲ್ಲಿ ಒಂದು ಬಟ್ಟೆ. ಈಗ ನಾವೆಲ್ಲರೂ ಕೂಡ ಬಾಗಿಲಲ್ಲಿ ಸ್ಕ್ರೀನ್ಗಳನ್ನ ಬಿಟ್ಟುಕೊಳ್ತೀವಿ ಬಾಗಿಲುಗಳಿಗೆ, ಅದನ್ನೇ ತೆರೆ ಎಂಬುದಾಗಿ ಹೇಳ್ತೀವಿ. ಆದ್ರೆ ದೇವ್ರು ಹೇಳಿದಂತ ನಿಯಮದ ಪ್ರಕಾರವಾಗಿ ಅಲ್ಲಿತ್ತು, ಅದನ್ನೇ ತೆರೆ ಎಂಬುದಾಗಿ ಹೇಳ್ತಿದೆ. ಅಂದ್ರೆ ಆ ತೆರೆ ಎನ್ನುವಂಥದ್ದು ತೆಗೆದ್ರೆ ಮಹಾಪರಿಷತ್ ಸ್ಥಳಕ್ಕೆ ಹೋಗೋದಕ್ಕಾಗೋದು ಖಚಿತವಾಗಿನೇನ, ಇಲ್ಲಾಂದ್ರೆ ಹೋಗೋದಕ್ಕಾಗಲ್ಲ. ಇವತ್ತು ಆ ಪರ್ದೆಯನ್ನ ಬಿಟ್ಟಿರ್ತೀವಿ ನಾವು, ಒಂದು ರೂಮ್ ಒಳಗೆ ಹೋಗ್ಬೇಕಂದ್ರೆ ಅದನ್ನ ತೆಗಿಬೇಕು ತಾನೆ, ತೆಗಿಬೇಕು. ತೆಗೆದಾಗಲೇ ಹೋಗೋದಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಆತನ ಮರಣವನ್ನು ಹೊಂದಿದಂತ ಸಮಯದಲ್ಲಿ ದೇವಾಲಯದ ತೆರೆಯು ಕೆಳಗಿನಿಂದ ಮೇಲಕ್ಕೆ, ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು ಎಂಬುದಾಗಿದೆ. ಅಂದ್ರೆ ಆತನ ಒಂದು ಶರೀರ ಎನ್ನುವಂತ ತೆರೆಯನ್ನ ತೆಗೆದುಕೊಂಡಿರುವಂತದ್ದು ಮಾತ್ರವೇ ಅಲ್ಲ, ತೆರೆಯನ್ನ ಆತನ ದೇಹ ಎನ್ನುವಂತ ತೆರೆಯು ತೆಗೆದ ಸಮಯದಲ್ಲಿಯೇ ದೇವಾಲಯದಲ್ಲಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವುದಕ್ಕೆ ಅಡ್ಡಿಯಾಗಿದ್ದಂತ ತೆರೆಯು ಕೂಡ ಹರಿದೋಗಿದೆ. ಇದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂತ ವಿಚಾರ ಎನ್ನುವಂಥದ್ದನ್ನ ತಿಳಿದುಕೊಳ್ಬೇಕು. ಮತ್ತೆ ನಾವು ನಮ್ಮ ತೆರೆ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿ ನೋಡುವಾಗ ನಾವು ಸತ್ತಾಗ ನಮ್ಮ ಒಂದು ತೆರೆ ಓಪನ್ ಆಗುತ್ತೆ. ಅಂದ್ರೆ ಈ ಶರೀರವನ್ನ ನಾವು ಬಿಟ್ಟಾಗ್ಲೇನೆ ಓಪನ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಪರಲೋಕಕ್ಕೆ ಹೋಗೋದಕ್ಕೆ ತೆರೆಯಾಗಿ ಉಪಯೋಗಿಸಲ್ಪಡುವಂಥದ್ದು ನಮ್ಮ ದೇಹ ಅಂದುಕೊಂಡ್ರೆ, ಆ ಒಂದು ದೇಹದಲ್ಲಿ ಏನ್ ಮಾಡ್ಬೇಕು? ಈ ಪರಲೋಕಕ್ಕೆ ಹೋಗೋದಕ್ಕೆ ಈ ತೆರೆ ಎನ್ನುವಂಥದ್ದು ಅಡ್ಡಿಯಾಗಿದೆ, ಇದನ್ನ ತೆಗೆಯಲ್ಪಟ್ರೆ ಹೋಗೋದಕ್ಕಾಗುತ್ತೆ. ಈಗ ತೆಗೆಯಲ್ಪಡಬೇಕು ಅಂತ ಅಂದ್ರೆ, ಇಲ್ಲ ಈ ಒಂದು ತೆರೆ ಎನ್ನುವಂಥದ್ದು ತೆಗೆಯಲ್ಪಟ್ಟಾಗ ಪರಲೋಕವನ್ನು ಸೇರ್ಬೇಕು ಅಂತಂದ್ರೆ, ಈ ಒಂದು ತೆರೆಯಾಗಿರುವಂತಹ ಈ ದೇಹದ ಮೂಲಕವಾಗಿ ಈ ಭೂಮಿ ಮೇಲೆ ಈ ಹೊತ್ತಿಗೆ ನಾವು ಮಾಡ್ಬೇಕಾಗಿರುವಂತ ಕೆಲಸ ಏನು? ರೋಮಪುರದವರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 1ನೇ ವಚನವನ್ನ ಗಮನಿಸಿ. ಆ ಶರೀರದ ಮೂಲಕವಾಗಿ ಏನ್ ಮಾಡ್ಬೇಕು ಎನ್ನುವಂಥದ್ದನ್ನ ದೇವರಲ್ಲಿ ಹೇಳ್ತಾ ಇದ್ದಾನೆ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವಂಥದ್ದು ಏನು ಅಂದ್ರೆ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತರ್ತಾ ಇದ್ದಾನೆ ಅಂತ. ಅಂದ್ರೆ ದೇವರ ಕನಿಕರವನ್ನ ಏನಕ್ಕೆ ನಮ್ಮ ನೆನಪಿಗೆ ತರ್ತಾ ಇದ್ದಾನೆ? ದೇವರು ಭಯಂಕರವಾಗಿ ಉಗ್ರನಾಗಿರುವಂತ ಕಾರಣ, ಮನುಷ್ಯನನ್ನು ತಪ್ಪು ಮಾಡಿ ಆತನ ಸತ್ರ ಈ ಭೂಮಿ ಮೇಲೆ ಭಯಂಕರವಾದಂತ ರೀತಿಯಲ್ಲಿ ನರಕಕ್ಕೆ ಒಳಪಡಿಸುವಂತ ಕಾರಣ, ದೇವರು ಇಷ್ಟು ಕ್ರೂರನಾಗಿರುವಂತ ಕಾರಣವೇ ಇಲ್ಲಿ ಪೌಲನು ಹೇಳ್ತಾನೆ, ದೇವರ ಕನಿಕರ ಎನ್ನುವಂಥದ್ದಿದೆ. ಆತನಿಂತ ಭಯಂಕರವಾದಂತ ಉಗ್ರತನದಲ್ಲಿ, ಕೋಪತನದಲ್ಲಿ, ಭಯಂಕರವಾದಂತ ಶಿಕ್ಷೆ ಒಳಪಡಿಸುವಂತ ರೀತಿಯಲ್ಲಿ ಇದ್ರೂ ಕೂಡ ದೇವರ ಒಂದು ಕನಿಕರ ಎನ್ನುವಂಥದ್ದಿದೆ. ಅದೇನು ಅಂತ ಕೇಳ್ಬಿಟ್ಟು ಆ ಕನಿಕರದೊಂದಿಗೆ ನೀವು ನಡ್ಕೊಂಬಿಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದೇ ಇಲ್ಲಿ. ಆದ್ರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವಂಥದ್ದು ಏನು ಅಂದ್ರೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿ, ಈ ಮೀಸಲು ಅಂದ್ರೆ ಏನು? ಹರಕೆ ಕಟ್ಟಿಕೊಳ್ಳೋದು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಅದಕ್ಕೋಸ್ಕರ ಪ್ರತಿಷ್ಠೆ ಕಾಯ್ದಿರಿಸುವಂಥದ್ದು, ಬುಕ್ಕಿಂಗ್ ಮಾಡುವಂಥದ್ದು ಅಂತ ಹೇಳ್ತೀವಿ. ಅದನ್ನು ಮೀಸಲು ಕಾಯ್ದಿರಿಸುವಂಥದ್ದು ಎಂಬುದಾಗಿ ಹೇಳ್ತೀವಿ. ಆ ರೀತಿಯಾಗಿ ನಾವು ನಮ್ಮ ದೇಹವನ್ನ ಮೀಸಲಾಗಿರಿಸ್ಬೇಕಂತ. ಏನಕ್ಕೋಸ್ಕರ? ದೇವರ ಕೆಲಸಕ್ಕೋಸ್ಕರವೇ ನಾವು ನಮ್ಮ ದೇಹಗಳನ್ನ ಮೀಸಲಾಗಿರಿಸ್ಬೇಕು. ಬಿಟ್ರೆ ಕೆಟ್ಟತನಕ್ಕೋ, ನಮ್ಮ ಮಕ್ಕಳಿಗೋಸ್ಕರವೋ, ಹೆಂಡತಿಗೋಸ್ಕರವೋ, ಸಂಸಾರಕ್ಕೋಸ್ಕರವೋ, ತಂದೆ ತಾಯಿಗೋಸ್ಕರವೋ ಅಲ್ಲ. ಇದಕ್ಕೋಸ್ಕರ ಮೀಸಲಾಗಿರಿಸುವಂತದ್ದಲ್ಲ, ದೇವರಿಗೋಸ್ಕರ ಮೀಸಲಾಗಿರಿಸಬೇಕು. ಆ ದೇವರ ಕೆಲಸ ನಿಮ್ಮ ಜರುಗಿಸುವಂತ ಸಮಯದಲ್ಲಿ ಇವರೆಲ್ಲರನ್ನು ಕೂಡ ನೋಡ್ಕೋಬೇಕಾದಂತ ಪರಿಸ್ಥಿತಿ ಬರ್ತಲ್ಲ. ಇವ್ರಿಗೂ ಕೂಡ ಆ ಒಂದು ಶರೀರದ ಮೂಲಕವಾಗಿನೇ ಕಾಪಾಡ್ಬೇಕು. ಅದು ಸರಿ, ಕುಟುಂಬವನ್ನು ಕಾಪಾಡ್ರಿ ಎಂಬುದಾಗಿದೆ. ಆದರೆ
ನೀನೊಂದು ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೋಸ್ಕರ ಇರಬೇಕು? ದೇವರ ಸೇವೆಗೋಸ್ಕರ ಇರಬೇಕು ಎನ್ನುವುದನ್ನ ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ನೀವು ನಿಮ್ಮ ನಿಮ್ಮ ದೇಹಗಳನ್ನ ಮೀಸಲಾಗಿಯೂ, ಯಾಕೆಂದ್ರೆ ಹಳೆ ಒಡಂಬಡಿಕೆ ಕಾರ್ಯಗಳಲ್ಲಿ ಓದಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ್ದೊಂದು ಪ್ರಾಣಿ ಪಕ್ಷಿಗಳನ್ನು ಮೀಸಲಾಗಿ ಇಡ್ತಾ ಇದ್ರು. ಏನಕ್ಕೋಸ್ಕರ? ಆ ಒಂದು ಬಲಿಯನ್ನು ಅರ್ಪಣೆ ಮಾಡುವಂತ ಒಂದು ಕುರಿಯನ್ನ ನೇರವಾಗಿ ತೆಗೆದುಕೊಂಡು ಒಂದೇ ಸತಿ ಅದನ್ನ ಬಲಿಯಾಗಿ ಅರ್ಪಿಸ್ತಿರ್ಲಿಲ್ಲ. ಅದನ್ನ ತಂದು ಸ್ವಲ್ಪ ದಿನಗಳು ಅದನ್ನ ಇಟ್ಟು ಅದ್ರಲ್ಲಿ ಏನಾದ್ರು ಕುಂದು ಕೊರತೆಗಳು ಕಾಣುತ್ತಾ ಎನ್ನುವುದನ್ನ ಅಬ್ಸರ್ವ್ ಮಾಡು, ಅಲ್ಲಿ ತಂದು ಕಾಯ್ದಿರಿಸ್ತಾ ಇದ್ರಲ್ಲ ಅದನ್ನೇ ಮೀಸಲು ಅನ್ನುವಂಥದ್ದು. ಆ ಪ್ರಾಣಿಯನ್ನ ಇಟ್ಟು ಅದ್ರಲ್ಲಿ ಏನಾದ್ರೂ ರೋಗಗಳು ಕಾಣುತ್ತಾ, ಏನಾದ್ರೂ ಅಂಗವಿಕಲತೆ ಕಾಣುತ್ತಾ, ಅದ್ರಲ್ಲಿ ಏನಾದ್ರೂ ದೋಷವಿಲ್ಲದೆ ಕಾಣುತ್ತಾ ಅದನ್ನು ಮೊದಲು ಪರಿಶೀಲನೆ ಮಾಡರು. ಸ್ವಲ್ಪ ದಿನಗಳು ಇಟ್ಟು ಅನಂತರ ಅದ್ರಲ್ಲಿ ಏನು ದೋಷವಿಲ್ಲದಾಗಿ ಕಾಣ್ತಾ ಇತ್ತಾ, ಅವಾಗ ಏನ್ ಮಾಡ್ತಾ ಇದ್ರು? ಮೆಚ್ಚುಗೆಯಾಗಿ ಇಲ್ಲೇನಿದೆ, ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ, ಮೆಚ್ಚುಗೆ ಆಯ್ತಾ ಅದನ್ನ ಪರಿಶೀಲನೆ ಮಾಡ್ತಾ ಸಮಯದಲ್ಲಿ ಇದ್ರಲ್ಲಿ ಏನು ತೊಂದರೆ ಇಲ್ಲ ಎನ್ನುವಂಥದ್ದು ಗೊತ್ತಾಯ್ತಾ, ಆ ಒಂದು ಸಮಯದಲ್ಲಿ ಏನ್ ಮಾಡ್ತಾ ಇದ್ರು? ಸಜೀವ ಯಜ್ಞವಾಗಿ ಅದನ್ನ ಅರ್ಪಿಸ್ತಾ ಇದ್ರು. ಆ ರೀತಿಗೆ ನಾವೇನ್ ಮಾಡ್ಬೇಕಂತೆ? ಇವತ್ತು ದೇವರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟು ಮೆಚ್ಚುಗೆಯಾದಂತ ರೀತಿಯಲ್ಲಿ, ಹೀನವಾದಂತ ರೀತಿಯಲ್ಲಿ ಅಲ್ಲ. ಹಳೆ ಒಡಂಬಡಿಕೆ ಹಳೆ ಒಡಂಬಡಿಕೆ ಸಮಯದಲ್ಲಿ ದೇವರು ಇಸ್ರಾಯೇಲರ ಮೇಲೆ ತಪ್ಪನ್ನು ಹೊರಿಸಿ ಮಾತಾಡ್ತಾರೆ. ನೀವು ಸಬ್ಬತ್ ಕೂಡ ನಿಮ್ಮ ನಿತ್ಯದ ಕೆಲಸವನ್ನು ನೀವು ಮಾಡ್ತೀರಾ ಎಂಬುದಾಗಿ. ಅದನ್ನ ನಿತ್ಯದ ಕೆಲಸವನ್ನು ಮಾಡುವಂಥದ್ದು ತಪ್ಪು ಎಂಬುದಾಗಿ ಸ್ಪಷ್ಟವಾಗಿ ದೇವರೇ ಅಲ್ಲಿ ಹೇಳ್ತಾರೆ. ಹಾಗಿರುವಂತ ಕಾರಣ ಯಾವುದೇ ದೇವರು ಹೇಳಿರುವಂತಹ ನೇಮ ನಿಷ್ಠೆಗಳನ್ನ, ಕಾರ್ಯಗಳನ್ನ, ಆ ಆಜ್ಞೆಗಳನ್ನ ನೇಮ ನಿಷ್ಠೆಯಿಂದ ಆಚರಿಸಬೇಕು. ದೇವರು ಹೇಳಿರುವಂತಹ ಮಾತನ್ನ ಯಥಾ ಪ್ರಕಾರವಾಗಿ ನಾವು ಅದರಂತೆ ಬದುಕಬೇಕು ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಮಾತಿನಿಂದ ಅರ್ಥ ಮಾಡಿಕೊಳ್ಳಬೇಕು. ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ದೇವ್ರು, ನಾವು ಮೆಚ್ಚುವಂತ ರೀತಿಯಲ್ಲಿ, ದೇವರು ಮೆಚ್ಚುವಂತ ರೀತಿಯಲ್ಲಿ ಆತನ ಆಜ್ಞೆಗಳನ್ನ ಪಾಲಿಸಬೇಕು. ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಸಜೀವ ಯಜ್ಞವಾಗಿ ನಮ್ಮ ದೇಹಗಳನ್ನ ಅರ್ಪಿಸ್ಬೇಕಂತೆ. ಮತ್ತೆ ಸಜೀವ ಯಜ್ಞವಾಗಿ ನಾವು ಯಾವ ರೀತಿಯಾಗಿ ಅರ್ಪಿಸ್ಬೇಕು? ಇವತ್ತು ಭೌತಿಕವಾಗಿ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿನ ತೆಗೆದುಕೊಂಡ್ಬಂದು ಕಡಿದು ಏನ್ ಮಾಡ್ತಾ ಇದ್ರು? ಸಜೀವವಾಗಿ ಅದನ್ನ ಅರ್ಪಣೆ ಮಾಡ್ತಾ ಇದ್ರು. ಸಜೀವವಾಗಿ ಅದನ್ನ ಕಡಿದು ಬಿಟ್ಟು ಅದನ್ನ ರಕ್ತವನ್ನ, ಆ ಜೀವ ಇರುವಂತ ರಕ್ತವನ್ನ ಬೆಂಕಿಗೆ ಚೆಲ್ತಾ ಇದ್ರು. ಆದ್ರೆ ನಾವು ಈ ರೀತಿಯಾಗಿ ನಮ್ಮನ್ನ ಯಾರ ಸೇವಕರು ಹಿಡ್ಕೊಂಡು ಕುತ್ತಿಗೆ ಕಡಿದು ಬಿಟ್ಟು ಅಲ್ಲಿ ನಾವು ಆರಾಧನೆ ಮಾಡುವಂತ ಬಿಲ್ಡಿಂಗ್ ಮುಂದೆ ಮಾಡ್ಬೇಕಂತಾನ? ಅದಲ್ಲ. ನಮ್ಮ ದೇಹಗಳನ್ನ ದೇವರ ಕೆಲಸದ ನಿಮಿತ್ತವಾಗಿ ಜಜ್ಜಬೇಕು. ನಮ್ಮ ದೇಹಗಳನ್ನ ದೇವರ ಒಂದು ಕೆಲಸಗಳ ನಿಮಿತ್ತವಾಗಿ ದಂಡಿಸ್ಬೇಕು. ಈ ಒಂದು ಶರೀರವನ್ನ ಬಲಿಯಾಗಿ ಅರ್ಪಿಸ್ಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಸ್ಪಷ್ಟವಾಗಿ ನಾವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ತೆರೆಯ ಮುಖಾಂತರವಾಗಿನೇ, ಅಂದ್ರೆ ನಾವು ಈ ದೇಹ ಅನ್ನೋದು ತೆರೆ ಏನಿದೆಯೋ ಇದರ ಮೂಲಕವಾಗಿನೇ ಪರಲೋಕಕ್ಕನ ಸೇರ್ಕೋಬಹುದು, ನರಕಕ್ಕನ ಹೋಗ್ಬೋದು. ಯಾಕೆಂದ್ರೆ ದೇಹದೊಂದಿಗೆ ಸ್ವರ್ಗವೋ, ದೇಹದೊಂದಿಗೆ ನರಕವೋ, ಇವೆಲ್ಲ ಟಾಪಿಕ್ಗಳು ನಿಮಗೆ ಸ್ಪಷ್ಟವಾಗಿ ಗೊತ್ತಿರುವಂತ ಕಾರಣವೇ ನಾನು ನೇರವಾಗಿ ಹೇಳ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಈ ಒಂದು ದೇಹ ಎನ್ನುವಂಥದ್ದು ನಮ್ಮ ತೆರೆಯಾಗಿರುವಂತ ಕಾರಣ ಈ ಒಂದು ತೆರೆಯ ಮೂಲಕವಾಗಿ ಪರಲೋಕವಾದ್ರೂ ನರಕಕ್ಕಾದ್ರೂ ಸೇರ್ಕೋಬಹುದು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಒಂದು ಸಂಗತಿ. ರೋಮಪುರದವರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 13ನೇ ವಚನದಲ್ಲಿ ಅಲ್ಲೇನಿದೆಯೋ ಅದನ್ನು ಗಮನಿಸಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನ ಪಾಪಕ್ಕೆ ಒಪ್ಪಿಸುವವರಾಗಿದ್ದು, ನಿಮ್ಮ ಅಂಗಗಳು ಅಂದ್ರೆ ಏನು? ಈ ದೇಹವನ್ನೇ ಹೇಳ್ತಾ ಇರುವಂತದ್ದು. ಈ ದೇಹದಲ್ಲಿ ಹಲವಾರು ಅಂಗಗಳು ಏನಿದೆಯೋ ಈ ಅಂಗಗಳಲ್ಲಿ ಈ ಇಡೀ ದೇಹವನ್ನ ಮಾತ್ರವೇ ನಾವು ಕೆಟ್ಟತನಕ್ಕೆ ಒಪ್ಸಲ್ಲ, ಕಣ್ಣನ್ನ ಮಾತ್ರ ಒಪ್ಪಿಸ್ತೀವಿ. ಅಂದ್ರೆ ಕಣ್ಣಿನಲ್ಲಿ ಕೆಟ್ಟದನ್ನು ಮಾತ್ರ ನೋಡ್ತೀವಿ, ಈ ಶರೀರವನ್ನೇನು ನಾವು ಕೆಟ್ಟತನವನ್ನು ನಡೆಸಲ್ಲ ಎಂಬುದಾಗಿ ನಾವು ಆ ರೀತಿಯಾಗಿ ಒಂದ್ ವೇಳೆ ಅಂದ್ಕೊಂಡ್ರೆ ಅದನ್ನು ಕೂಡ ಮಾಡಬಾರದು ಎಂಬುದಾಗಿ ದೇವರಲ್ಲಿ ಖಚಿತವಾಗಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಕೆಲವರ ಒಂದು ಅಭಿಪ್ರಾಯಗಳು ಯಾವ ರೀತಿಯಾಗಿರುತ್ತೆ? ಹೋಗಿ ಶರೀರದೊಂದಿಗೆ ಮಾಡಿ ಬಂದ್ರೆ ಅದು ತಪ್ಪು, ಕಣ್ಣಿನಿಂದ ನೋಡಿದ್ರೆ ಏನು ತಪ್ಪಿಲ್ಲ ಎಂಬುದಾಗಿ ಭಾವಿಸ್ತಾರೆ. ಇಲ್ಲ ಕೈಯಿಂದ ಏನೋ ಒಂದು ಮಾಡ್ಬಿಟ್ರೆ ಏನು ತಪ್ಪಿಲ್ಲ ಎಂಬುದಾಗಿ, ಕೈಯಿಂದ ಚಿಕ್ಕ ಒಂದು ಏನೋ ಒಂದು ವಸ್ತುವನ್ನು ಯಾವ್ದೋ ಕದ್ಕೊಂಡ್ಬಿಟ್ರೆ ಏನು ತಪ್ಪಿಲ್ಲ ಎಂಬುದಾಗಿ ಆ ರೀತಿಯಾಗಿ ಯೋಚನೆ ಮಾಡುವಂತವ್ರು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನ ಪಾಪಕ್ಕೆ ಒಪ್ಪಿಸುವವರಾಗಿದ್ದು, ಅಂಗಗಳನ್ನು ಕೂಡ ಪಾಪಕ್ಕೆ ಒಪ್ಪಿಸಬಾರ್ದು. ಶರೀರವನ್ನು ಮಾತ್ರವಲ್ಲ, ಯಾವ್ದು ಚಿಕ್ಕ ಅಂಗವನ್ನು ಕೂಡ ನೀವು ಪಾಪಕ್ಕೆ ಒಪ್ಪಿಸಬಾರ್ದು. ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ದುಷ್ಟತ್ವವನ್ನು ನಡೆಸುವಂತ ಸಾಧನಗಳನ್ನಾಗಿ ಮಾಡಬಾರದಂತೆ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ನೀತಿ ಕೃತ್ಯಗಳನ್ನು ನಡೆಸುವಂತ ಸಾಧನಗಳಾಗಿ, ನೀತಿಯ ಕೆಲಸಗಳನ್ನ, ದೇವರ ಕೆಲಸಗಳನ್ನ ನಡೆಸುವಂತ ಸಾಧನಗಳನ್ನಾಗಿ ನಮ್ಮ ಶರೀರಗಳನ್ನ ಒಳಪಡಿಸ್ಬೇಕಂತೆ. ದೇವರ ಮಾತನ್ನ ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ದೇವರ ಕೆಲಸವನ್ನು ಮಾಡೋದಕ್ಕೋಸ್ಕರ ಇರುವಂತ ಒಂದು ಸಾಧನ. ಇವತ್ತು ಆತ್ಮದೊಂದಿಗೆ ದೇವರ ಕೆಲಸವನ್ನು ಮಾಡೋದಕ್ಕಾಗತ್ತಾ? ಆತ್ಮದೊಂದಿಗೆ ದೇವರ ಕೆಲಸವನ್ನು ಮಾಡೋದಕ್ಕಾಗತ್ತಾ? ಇವತ್ತು ಆಲೋಚನೆಗಳಾಗಿರ್ಬೋದು, ನಾವು ಹೋಗಿ ದೇವರ ಕೆಲಸವನ್ನು ಮಾಡುವಂತದ್ದಾಗಿರ್ಬೋದು,
ಇಲ್ಲಿ ಚೆನ್ನಾಗಿ ಗಮನಿಸಿ, ಆಲೋಚನೆ ಎನ್ನುವಂಥದ್ದು ಇದು ಮೆದುಳಿಗೆ ಸಂಬಂಧಪಟ್ಟ, ಇದು ಶರೀರಕ್ಕೆ ಸಂಬಂಧಪಟ್ಟದ, ಆತ್ಮಕ್ಕೆ ಸಂಬಂಧಪಟ್ಟದ್ದ ಅಂತ ನೋಡಿದ್ರೆ ಇದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಇದೆಲ್ಲರಿಗೂ ಗೊತ್ತಿರುವಂತ ವಿಚಾರವೇ. ಈ ಆಲೋಚನೆ ಎನ್ನುವಂಥದ್ದು ಆತ್ಮಕ್ಕೆ ಸಂಬಂಧಪಟ್ಟಿರುವಾಗ, ಆಲೋಚನೆ ಎನ್ನುವಂಥದ್ದು ಬಂದ್ರೇನೆ ಮಾತು ಮಾತಾಡೋದಕ್ಕೆ ಸಾಧ್ಯ, ಏನೇ ಶರೀರ ನಡೆಯೋದಕ್ಕೆ ಸಾಧ್ಯ ಅಂತ ಹೇಳಿ ಗೊತ್ತಿರುವಂತ ಕಾರಣ ಆತ್ಮ ಏನಾದ್ರೂ ಮಾಡಬಲ್ಲದ ದೇವರ ಕೆಲಸವನ್ನು ಅಂತ ನೋಡುವಾಗ ಖಚಿತವಾಗಿ ಇಲ್ಲ. ಯಾಕೆ ಅಂತ ಅಂದ್ರೆ ಆತ್ಮದಲ್ಲಿ ಆಲೋಚನೆಗಳು ಬರುತ್ತೆ, ಆಲೋಚನೆಗಳ ಮೂಲಕವಾಗಿ ಇಡೀ ಶರೀರ ನಡೆಯುತ್ತೆ. ಯಾವಾಗ ನಾವು ನಡಿಬೇಕು ಅನ್ನುವಂತ ಆಲೋಚನೆ ಬರುತ್ತೋ ಶರೀರ ನಡೆಯುತ್ತೆ. ಯಾವಾಗ ಮಾತಾಡ್ಬೇಕಿರುವಂತ ಆಲೋಚನೆ ಬರುತ್ತೋ ಅವಾಗ ಬಾಯಿ ಮಾತಾಡುತ್ತೆ. ಯಾವ್ದನ್ನು ನೋಡ್ಬೇಕು ಅನ್ನುವಂತ ಆಲೋಚನೆ ಬರುತ್ತೋ ಅವಾಗಲೇ ಕಣ್ಣು ನೋಡುತ್ತೆ. ಆದ್ರೆ ಆತ್ಮದ್ದೇ ಅಲ್ಲ ಈ ಒಂದು ಪವರ್. ಆದ್ರೆ ಈ ಶರೀರ ಇಲ್ಲದೆ ಆತ್ಮ ಏನಾದ್ರೂ ಮಾಡೋದಕ್ಕಾಗುತ್ತಾ? ಖಚಿತವಾಗಿ ಆ ಶರೀರ ಎನ್ನುವಂಥದ್ದು ಇಲ್ಲದೇನೆ ಏನು ಮಾಡೋದಕ್ಕೂ ಸಾಧ್ಯವಿಲ್ಲ. ಅದಕ್ಕೋಸ್ಕರ ದೇವರು ಏನ್ ಮಾಡಿದ್ದಾನೆ, ಈ ಒಂದು ಶರೀರವನ್ನ ಕೊಟ್ಟಿದ್ದಾನೆ. ಯಾಕೆ? ದೇವರ ಕೆಲಸ ನಡೆಸೋದಕ್ಕೋಸ್ಕರ. ಯಾಕೆ ಪಾತಾಳಕ್ಕೆ ಹೋದಂತವರಿಗೆ ತಿಳುವಳಿಕೆ, ಯುಕ್ತಿ, ಜ್ಞಾನ ಏನು ಇಲ್ಲ ಎಂಬುದಾಗಿ ಅಲ್ಲಿ ದೇವರು ಬರೆಸ್ತಾರೆ ಅಂತಂದ್ರೆ, ಯುಕ್ತಿ, ಜ್ಞಾನ, ತಿಳುವಳಿಕೆ ಎಲ್ಲ ಇರುವಂತದ್ದು ಎಲ್ಲವೂ ಕೂಡ ಆತ್ಮಕ್ಕೆ, ಶರೀರಕ್ಕಲ್ಲ. ಶರೀರದಲ್ಲಿ ಆಲೋಚನೆಗಳು ಹುಟ್ಟಲ್ಲ. ಮೆದುಳು ಕೇವಲ ನಮ್ಮ ಆಲೋಚನೆಗಳನ್ನ ಸ್ಟೋರ್ ಮಾಡಿಕೊಳ್ಳುವುದು ಡಬ್ಬಿ ಅಷ್ಟೇ. ಕಣ್ಣು ಕೇವಲ ಆತ್ಮ ನೋಡುವುದಕ್ಕೆ ಇರುವಂತಹ ಒಂದು ಸಾಧನ ಅಷ್ಟೇ. ಆತ್ಮ ನಡೆಸುವುದಕ್ಕೆ ಬಳಸಿಕೊಳ್ಳುವಂತ ಸಾಧನವೇ ಕಾಲುಗಳಷ್ಟೇ. ಆದ್ರೆ ಶರೀರದ ಏನಾದ್ರೂ ಇದೆಯಾ ಅಂತ ನೋಡುವಾಗ ಶರೀರದಲ್ಲಿ ಯಾವ ಪವರ್ ಇಲ್ಲ. ಅದಕ್ಕೋಸ್ಕರ ಬದುಕಿಸುವಂತದ್ದು ಆತ್ಮ, ಮಾಂಸ ಯಾವುದಕ್ಕೆ ಬರುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಿದೆ. ಆಗಿರುವಂತ ಕಾರಣ ಆತ್ಮದ್ದು ಎಲ್ಲದಾಗಿರುವಾಗ ಪರಲೋಕ ನರಕಕ್ಕೆ ಹೋದ್ಮೇಲೆ ಏನಕ್ಕೆ ಮಾಡಕ್ಕಾಗಲ್ಲ? ಶರೀರ ಇಲ್ಲ ಅಲ್ಲಿ. ಶರೀರ ಭೂಮಿ ಮೇಲೆ ಇದೆ. ಇವತ್ತು ಯಾವ್ದೋ ಒಬ್ಬ JCB ಡ್ರೈವರ್ನ ತೆಗೆದುಕೊಂಡು ಬಂದು ನಿಲ್ಲಿಸ್ಬಿಟ್ಟು ಆತನನ್ನ, ನೀನ್ ಈ ದೊಡ್ಡ ಕೆಲಸವನ್ನೆಲ್ಲ ಮಾಡಿ ಮುಗಿಸಪ್ಪ ಎಂಬುದಾಗಿ ಹೇಳಿದ್ರೆ, ಏನೊಂದು ದೊಡ್ಡ ಒಂದು ಬೆಟ್ಟವನ್ನ ತೆಗೆದು ಹಾಕುವಂತದ್ದು ಇರ್ತತೆ ಅಂದ್ಕೊಳ್ಳಿ. ಈ ಕೆಲಸವನ್ನ ನೀನು ಮಾಡುವಂತಂದ್ರೆ ಆತನ ಏನ್ ಮಾಡ್ತಾನೆ? ಕೈಯಲ್ಲಿ ಹೋಗಿ ತೋಡ್ಕೊತಾರ. ನೀನ್ JCB ತೆಗೆದುಕೊ ಅಂದ್ರೆ ಆ ಮಿಷಿನ್ ತೆಗೆದುಕೊಂಬ, ಅದರಲ್ಲಿ ನಾನು ಕೆಲಸ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ನಾವು ಆಲೋಚನೆ ಮಾಡ್ಬೇಕು. ಇವತ್ತು ಶರೀರ ಎನ್ನುವಂಥದ್ದನ್ನ ಕೊಡುವುದಕ್ಕೆ ಕಾರಣ ದೇವರು ಏನು ಅಂತ ಅಂದ್ರೆ, ದೇವರ ಕೆಲಸವನ್ನು ಮಾಡೋದಕ್ಕೋಸ್ಕರ ಬಳಸಿಕೊಳ್ಳಬೇಕಾಗಿರುವಂತದ್ದು ಈ ದೇಹ ಎನ್ನುವಂತ ಸಾಧನವಾಗಿರುವಂತ ಕಾರಣ ಅದಕ್ಕೋಸ್ಕರ ಅದನ್ನ ಕೊಡ್ತಾ ಇದ್ದಾನೆ ಎನ್ನುವಂಥದ್ದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಯೇಸು ಕ್ರಿಸ್ತನ ಏನ್ ಮಾಡಿದಾನೆ? ಈ ಭೂಮಿ ಮೇಲೆ ಶರೀರ ಅವತಾರದಲ್ಲಿ ಬಂದು ಆತನು ಈ ದೇವರ ಕೆಲಸಗಳ ಎಲ್ಲವನ್ನ ಆತನು ನೆರವೇರಿಸಿ ಆತನು ಪರಲೋಕಕ್ಕೆ ಸೇರಿಕೊಂಡಿದ್ದಾನೆ ಎನ್ನುವಂಥದ್ದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಪರಲೋಕಕ್ಕೆ ಹೋಗುವಂತ ಹೋಗುವುದಕ್ಕೋಸ್ಕರ ಮೋಶೆಗೆ ದೇವರು ಪರಲೋಕಕ್ಕೆ ಹೋಗುವುದಕ್ಕೋಸ್ಕರ ಕೆಲವೊಂದು ಕಾರ್ಯಗಳನ್ನ ಆತನು ಹೇಳಿದಾನೆ. ಆ ಒಂದು ಕೆಲವೊಂದು ಕಾರ್ಯಗಳನ್ನ, ಪರಲೋಕಕ್ಕೆ ಸೇರಿಕೊಳ್ಳುವಂತ ಕೆಲವೊಂದು ಕಾರ್ಯಗಳನ್ನ ಮೋಶೆಗೆ ಹೇಳಿದಂತ ವಿಚಾರವನ್ನ ಯೇಸು ಕ್ರಿಸ್ತನ ಮೂಲಕವಾಗಿ ಉಪದೇಶ ಮಾಡಿದಾನೆ. ಚೆನ್ನಾಗಿ ಗಮನಿಸಿ, ಪರಲೋಕಕ್ಕೆ ಸೇರಿಕೊಳ್ಳುವಂತ ಕಾರ್ಯವನ್ನ ಆತನು, ದೇವರು ಮೋಶೆಗೆ ಹೇಳಿದ್ದಾರೆ. ಆ ಒಂದು ಕಾರ್ಯವನ್ನ ಯೇಸು ಕ್ರಿಸ್ತನ ಏನ್ ಮಾಡಿದಾನೆ? ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಕಟಿಸಿದ್ದಾನೆ. ಮೋಶೆಯ ಮೂಲಕವಾಗಿ ಆತನು ಹೇಳಿದ್ದಾನೆ, ಯೇಸು ಕ್ರಿಸ್ತನ ಮೂಲಕವಾಗಿ ಆತನು ಪ್ರಕಟಪಡಿಸಿದ್ದಾನೆ. ಎಲ್ಲರಿಗೂ ಆತನು ಉಪದೇಶಗಳನ್ನ ಮಾಡಿದ್ದಾನೆ. ಆ ಒಂದು ಪವಿತ್ರಾತ್ಮನ ಏನ್ ಮಾಡಿದ್ದಾನೆ? ಈ ಕಾರ್ಯವನ್ನ ಸಂಪೂರ್ಣವಾಗಿ ಆತನು ಕಂಪ್ಲೀಟ್ ಮಾಡಿದ್ದಾನೆ. ಇದನ್ನ ಚೆನ್ನಾಗಿ ಗಮನಿಸಬೇಕು. 2000 ವರ್ಷಗಳ ಹಿಂದೆ ಮೋಶೆಯಿಂದ ಆತನು ಈ ಒಂದು ಕಾರ್ಯವನ್ನ ಬರ್ಸಿದಾನ. ಅಂದ್ರೆ ಯಾವ್ದನ್ನ? ಪರಲೋಕಕ್ಕೆ ಹೋಗುವಂತ ಪಟ್ಟಣದ ರಹಸ್ಯವನ್ನ, ಪರಲೋಕ ಪಟ್ಟಣದ ರಹಸ್ಯವನ್ನ ದೇವರು ಮೋಶೆಯ ಮೂಲಕವಾಗಿ ಬರ್ಸಿದ್ದಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕು. ದೇವರು ಮೋಶೆಯ ಮೂಲಕವಾಗಿ ಪರಲೋಕ ಪಟ್ಟಣದ ರಹಸ್ಯವನ್ನ ಏನು ಬರ್ಸಿದ್ದಾನೆ? ಏನು ಪರಲೋಕದಲ್ಲಿರುವಂತಹ ಕಾರ್ಯವನ್ನು ಮೋಶೆಯ ಮೂಲಕವಾಗಿ ಬರ್ಸಿದ್ದಾನೆ? ಧರ್ಮಶಾಸ್ತ್ರವನ್ನ ಕೊಟ್ಟಿದ್ದಂಥದ್ದಲ್ವಾ? 613 ಆಜ್ಞೆಗಳನ್ನ ಬರ್ಸಿದ್ದಂಥದ್ದಲ್ವಾ? ದಶಾಜ್ಞೆಗಳನ್ನ ಬರ್ಸಿದ್ದಂಥದ್ದಲ್ವಾ? ನೇಮ ನಿಷ್ಠೆಗಳನ್ನ ಬರ್ಸಿದ್ದಲ್ವಾ? ನಾವು ಈ ರೀತಿಯಾಗಿ ಅಂದ್ಕೊಂಡಿದೀವಿ. ಇಷ್ಟನ್ನ ಆಜ್ಞೆಗಳನ್ನಲ್ವಾ ಕೊಟ್ಟಿದ್ದು? ಪರಲೋಕಕ್ಕೆ ಸಂಬಂಧಪಟ್ಟಂತದ್ದನ್ನ ಏನ್ ಬರ್ಸಿದ್ದಾನೆ? ಬರ್ಸಿದ್ದಾನೋ ಇಲ್ವೋ ಒಂದು ಸಾರಿ ಇಬ್ರಿಯರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯವನ್ನ ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 5ನೇ ವಚನವನ್ನ, ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು. ಇದೇನ್ ಹಿಂಗೈತಿ ಇಲ್ಲಿ? ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವಂತವರು. ಅಂದ್ರೆ ಇಲ್ಲಿ ಯಾರ ವಿಷಯವಾಗಿ ಬರೆಯಲ್ಪಡ್ತಾ ಇದೆ ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಯಾಜಕೋದ್ಯೋಗವನ್ನು ನಡೆಸ್ತಿದ್ದಂತ ಆರೋನನ ಕುಲವಾಗಿರುವಂತ ಲೇವಿ ಕುಲದವರನ್ನ ವಿಷಯದಲ್ಲಿ ಬರೆಯಲ್ಪಡ್ತಾ ಇದೆ. ಏನು? ಅವರು ಯಾಜಕೋದ್ಯೋಗವನ್ನು ನಡೆಸ್ತಾ ಇದ್ರು ಎಂಬುದಾಗಿ. ಅಂದ್ರೆ ಅವರು ಯಾವ ಯಾಜಕೋದ್ಯೋಗವನ್ನು ನಡೆಸ್ತಾ ಇದ್ದಾರೆ? ಯಾವ ದೇವದರ್ಶನ ಗುಡರದಲ್ಲಿ ಅವರು ಆ ಒಂದು ಆಲಯದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ, ದೇವರ ಸೇವೆಯನ್ನು ಮಾಡ್ತಾ ಇದ್ರು? ಅಲ್ಲಿ 5ನೇ ವಚನವನ್ನು ಸ್ಪಷ್ಟವಾಗಿ ಗಮನಿಸಿ. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪನ
ಅಂದ್ರೆ ಈ ಭೂಮಿ ಮೇಲೆ ದೇವರು ಮೋಶೆ ದೇವರ ಆಜ್ಞೆಗೆ ಅನುಸಾರವಾಗಿ ದೇವದರ್ಶನ ಗುಡಾರವನ್ನ ಏನ್ ಮಾಡಿದ್ನೋ, ಬಲಿಪೀಠ ಆಗಿರ್ಬೋದು, ಆ ಗಂಗಾಳ ಆಗಿರ್ಬೋದು, ಆ ಧೂಪವೇದಿ ಆಗಿರ್ಬೋದು, ಆ ಒಂದು ಸಮರ್ಪಿಸಿದ ರೊಟ್ಟಿಗಳನ್ನು ಇಡುವಂತ ಮೇಜು ಆಗಿರ್ಬೋದು, ಅತಿ ಪರಿಶುದ್ಧ ಸ್ಥಳದಲ್ಲಿದ್ದಂತ ಆಜ್ಞಾಪಿತ ಪೆಟ್ಟಿಗೆ ಆಗಿರ್ಬೋದು, ಅಂದ್ರೆ ಇವು ಪರಲೋಕದ ಒಂದು ಪ್ರತಿರೂಪನ, ಪರಲೋಕದ ಪ್ರತಿರೂಪವೇ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ತಿಳಿಸುತ್ತೆ. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯೆಯು ಛಾಯೆ ಅಂದ್ರೆ ಏನು? ಪ್ರತಿರೂಪ ಅಂತಾನೆ. ಈಗ ನಾವು ನಮ್ಮ ಕನ್ನಡ ನಮ್ಮ ಛಾಯೆ ಕಾಣುತ್ತೆ. ನಾವು ನಮ್ಮ ನೆರಳು ಬಿಸಿಲು ಬರುವ ಸಮಯದಲ್ಲಿ ನಾವು ನಮ್ಮ ನೆರಳು ನಿಂತ್ಕೊಂಡ್ರೆ ನಾವು ನಮ್ಮ ಶರೀರದ ನೆರಳು ಬೀಳುತ್ತೆ, ಅದನ್ನ ಛಾಯೆ ಎಂಬುದಾಗಿ ಹೇಳ್ತೀವಿ. ಆಗಿರುವಂತ ಕಾರಣ ಮೋಶೆ ದೇವರ ಆಜ್ಞೆಗೆ ಅನುಸಾರವಾಗಿ ಮಾಡಿದಂತ ದೇವದರ್ಶನ ಗೂಡಾರ ಪರಲೋಕದ ಛಾಯೆ ಅಂದ್ರೆ ಪರಲೋಕದಲ್ಲಿ ಆ ರೀತಿಯಾದಂತ ವ್ಯವಸ್ಥೆ ಇದೆಯಾ? ಖಚಿತವಾಗಿ ಇದೆ. ಇದರಲ್ಲಿ ಎರಡು ಮಾತಿಲ್ಲ ಇಲ್ಲಿ. ಇಲ್ಲಿ ಮುಂದೆ ಏನಿದೆ ಅದನ್ನು ಗಮನಿಸಿ. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವಂತವರು. ಅಂದ್ರೆ ಪರಲೋಕದಲ್ಲಿ ಇಲ್ಲಿ ಮಾತ್ರ ಆಜ್ಞೆ ಮನುಷ್ಯ ಪೆಟ್ಟಿಗೆ ಇಲ್ಲ, ಅಲ್ಲೂ ಕೂಡ ಇದೆ. ಇಲ್ಲಿ ಮಾತ್ರ ಬಲಿಪೀಠ ಇಲ್ಲ, ಅಲ್ಲೂ ಕೂಡ ಬಲಿಪೀಠ ಇದೆ. ಇಲ್ಲಿ ಮಾತ್ರ ಗಂಗಾಳ ಇಲ್ಲ, ಅಲ್ಲೂ ಕೂಡ ಗಂಗಾಳ ಇದೆ. ಅಂದ್ರೆ ಪರಲೋಕದಲ್ಲಿ ಗಂಗಾಳ, ಬಲಿಪೀಠ, ಈ ಧೂಪವೇದಿ, ಯಜ್ಞವೇದಿಗಳು ಇವೆಲ್ಲ ಏನಿದೆ ಅದರ ಒಂದು ಪ್ರತಿರೂಪಗಳನ್ನೇ ದೇವರಲ್ಲಿ ಮಾಡಿಸಿದ್ದಾರೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಿದ್ದ ಮುಂದೆ ಗಮನಿಸಿ. ಮೋಶೆಯು ದೇವದರ್ಶನ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನ ಮಾಡಿಸಬೇಕು ಎಂಬ ದೈವೋಕ್ತಿ ಅವನಿಗೆ ಉಂಟಾಯಿತಲ್ಲ. ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದಂತ ಮಾದರಿಯ ಪ್ರಕಾರವಾಗಿಯೇ, ಅಂದ್ರೆ ಇಲ್ಲಿ ಚೆನ್ನಾಗಿ ಗಮನಿಸ್ಬೇಕು. ಮೋಶೆ ಆ ಒಂದು ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಬರುವುದಕ್ಕೆ ಹೋದಂತ ಸಮಯದಲ್ಲಿ ಬೆಟ್ಟದ ಮೇಲೆ ಕೂತ್ಕೊಂಡಿದ್ದಾನೆ, ಎಷ್ಟೋ ಆಜ್ಞೆಗಳನ್ನೆಲ್ಲ ಪಡ್ಕೊಂಡಿದ್ದಾನೆ. ಆಗ ಆ ರೀತಿಗೆಲ್ಲ ಪಡ್ಕೊಂಡು ಬರ್ತಾನೆ ಆತನು ಬಂದು ಆಲಯವನ್ನ ಮಾಡುವಂತ ದೇವರ ಆ ಒಂದು ದೇವದರ್ಶನ ಗುಡವನ್ನು ಮಾಡೋದಕ್ಕೆ ರೆಡಿ ಮಾಡಿದಂತ ಸಮಯದಲ್ಲಿ ಮತ್ತೆ ದೇವರು ಏನಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದಾರೆ, ಜ್ಞಾಪಕ ಪಡಿಸ್ತಾ ಇದ್ದಾರೆ. ಪಟ್ಟದಲ್ಲಿ ನಾನು ನಿನಗೆ ತೋರಿಸಿದಂತ ಮಾದರಿ ಪ್ರಕಾರವಾಗಿ ಮಾಡಿಸುವಂತನ. ಅಂದರೆ ಒಂದು ವೇಳೆ ಆ ರೀತಿಯಾಗಿ ದೇವರು ಮೋಶೆಗೆ ಹೇಳಿರುವಂತ ಕಾರ್ಯಗಳಲ್ಲಿ ಕೊಂಚವಾದ್ರೂ ಒಂದು ಚಿಕ್ಕ ವಿಷಯವಾದ್ರೂ ವ್ಯತ್ಯಾಸ ಎನ್ನುವಂಥದ್ದು ನಡೆಯಂಗಿಲ್ಲ. ವ್ಯತ್ಯಾಸ ಎನ್ನುವಂಥದ್ದು ನಡೆದ್ರೆ ಪರಲೋಕದಲ್ಲಿರುವಂತ ಕಾರ್ಯಗಳಿಗೂ ಭೂಲೋಕದಲ್ಲಿರುವಂತ ಕಾರ್ಯಗಳಿಗೂ ವ್ಯತ್ಯಾಸ ನಡೀತದೆ, ವ್ಯತ್ಯಾಸವಾಗಿ ಹೋಗುತ್ತೆ. ವ್ಯತ್ಯಾಸವಾಗಬಾರ್ದ ಆಗಂಗಿಲ್ಲ. ಯಾಕೆ? ಪರಲೋಕದಲ್ಲಿ ಯಾವ ರೀತಿಯಾಗಿದೆಯೋ ಅದೇ ಕೂಡ ಭೂಲೋಕದಲ್ಲಿ ಇರಬೇಕು. ಅದು ದೇವರ ಮಾತು. ಅಂದ್ರೆ ಇಲ್ಲಿ ಚೆನ್ನಾಗಿ ಗಮನಿಸ್ಬೇಕು. ಆ ಮೋಶೆಯು ದೇವದರ್ಶನ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿ ಪ್ರಕಾರ. ಈಗ ಖಚಿತವಾಗಿ ದೇವರು ಅಲ್ಲಿ ಏನ್ ಹೇಳ್ತಾರೆ? ಇಷ್ಟುದ್ದ ದಾರಗಳಿರ್ಬೇಕು, ಇಷ್ಟುದ್ದ ಬಟ್ಟೆಗಳಿರ್ಬೇಕು, ಇದು ಇಷ್ಟುದ್ದನೇ ಇರ್ಬೇಕು, ಇದು ಇಷ್ಟಿರ್ಬೇಕು, ಬಟ್ಟೆ ಈ ರೀತಿಯಾಗೇನೆ ಎಳೆಯಲ್ ಕಟ್ಟಿರ್ಬೇಕು, ಇಲ್ಲಿ ಕೊಂಡಿಗಳಿರ್ಬೇಕು, ಏನೇನೋ ಕಾರ್ಯಗಳನ್ನ ದೇವರಲ್ಲಿ ಹೇಳ್ತಾರೆ. ಅಂದ್ರೆ ಇದೆಲ್ಲವನ್ನು ಹೇಳುವಂತ ಸಮಯದಲ್ಲಿ ನೋಡುವಾಗ ಸ್ಪಷ್ಟವಾಗಿ ಅಲ್ಲಿ ಹೇಳಿರುವಂತ ರೀತಿಯಲ್ಲೇ ಕಾಣುತ್ತೆ. ಆದ್ರೆ ಹೇಳಿರುವಂತದ್ದು ಮಾತ್ರವೇ ಅಲ್ಲ, ಆತನು ಸ್ನಾನಕನಾದಂತ ಕ್ಷಮಿಸಿ ಪ್ರಕರಣ ಗ್ರಂಥವನ್ನ ಬರೆದಂತ ಆ ಯೋಹಾನನಿಗೆ ಯಾವ ರೀತಿಯ ದರ್ಶನಗಳು ಕಂಡು ಮೋಶಕ್ಕೂ ಕೂಡ ಪಿಕ್ಚರ್ ಅನ್ನ ತೋರಿಸಿದ್ದಾನೆ ದೇವರು. ಬೆಟ್ಟದ ಮೇಲೆ ಪಿಕ್ಚರ್ ಅನ್ನ ತೋರಿಸಿದ್ದಾನೆ. ಅಂದ್ರೆ ನೋಡಪ್ಪ, ಇದೇ ರೀತಿಯಾಗಿ ಇರ್ಬೇಕು ಅನ್ನುವಂತ ಆ ಒಂದು ಪರಲೋಕದಲ್ಲಿದ್ದಂತ ಯಾವ ರೀತಿಯಾದಂತ ದೇವದರ್ಶನ ಗುಡಾರ ಎನ್ನುವಂಥದ್ದು ಅದನ್ನ ಕಣ್ಣಾರೆ ಆತಂತ ಏನ್ ಮಾಡಿದ್ದಾನೆ? ಮೋಶೆ ಎನ್ನುವಂಥದ್ದು ನೋಡಿದ್ದಾನೆ. ಅಂದ್ರೆ ಮೋಶೆಗೆ ಅದನ್ನ ತೋರಿಸಿದ್ದಾನೆ. ಅದಕ್ಕೋಸ್ಕರವೇ ಏನ್ ಹೇಳ್ತಾ ಇದ್ದಾನೆ? ನಾನು ನಿನಗೆ ಬೆಟ್ಟದಲ್ಲಿ ತೋರಿಸಿದ ಮಾದರಿಯ ಪ್ರಕಾರವಾಗಿ, ಅಂದ್ರೆ ಚಿತ್ರವನ್ನು ತೋರಿಸಿದ್ದಾನೆ. ಚಿತ್ರವನ್ನು ತೋರಿಸಿದಾಗ ಅದ್ರ ಅಳತೆಗಳು ಗೊತ್ತಾಗತ್ತಾ? ಮೋಶೆಗೆ ಅಳತೆಗಳು ಗೊತ್ತಾಗತ್ತ. ಅಂದ್ರೆ ಚಿತ್ರವನ್ನು ತೋರಿಸಿದಾಗ ಅದ್ ಯಾವ ರೀತಿಯಾಗಿ ಇದೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಅದ್ ಯಾವ ರೀತಿಯಾಗಿ ಮಾಡಲ್ಪಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಯಾವುದೇ ಒಬ್ಬ ಮನುಷ್ಯನನ್ನ ಹೋಗಿ ನೇರವಾಗಿ ನೋಡಿದ್ರೆ, ಇಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿರ್ತಾರೆ, ಅದನ್ನ ಹೋಗಿ ನೇರವಾಗಿ ನೋಡಿದ್ರೆ ಮನೆ ಯಾವ ರೀತಿಯಾಗಿದೆ, ಯಾವ ಆಕಾರದಲ್ಲಿದೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಆದ್ರೆ ಅದೆಷ್ಟು ಅಳತೆ ಇದೆ ಎನ್ನುವಂಥದ್ದು ಗೊತ್ತಾಗುತ್ತಾ? ಎಷ್ಟು ಉದ್ದ ಇದೆ ಎನ್ನುವಂಥದ್ದು ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಆ ಒಳಗಡೆ ಇರುವಂತ ರೂಮ್ಗಳೆಲ್ಲ ಒಂದ್ ವೇಳೆ ರೂಮಲ್ಲಿ ಹೋಗಿ ಕುಂತು ನಿಂತು ಕುಡಿದು ಎದ್ದು ಬಂದ್ರು ಕೂಡ ಅದ್ರ ಅಳತೆಗಳು ಗೊತ್ತಾಗಲ್ಲ. ಅದಕ್ಕೋಸ್ಕರ ದೇವ್ರು ಏನ್ ಮಾಡಿದ್ರೆ ಈ ರೀತಿಯಾಗಿರ್ಬೇಕು ಅನ್ನುವಂತ ಒಂದು ದರ್ಶನವನ್ನು ತೋರಿಸಿದ್ದಾರೆ. ಆ ದರ್ಶನವನ್ನು ತೋರಿಸಿದ ಇದು ಇಷ್ಟುದ್ದ ಇರ್ಬೇಕು, ಇದು ಇಲ್ಲಿ ಕಟ್ಬೇಕು. ಯಾಕೆ ದೇವರು ಇದಕ್ಕೆ ಬಹಳವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಹೇಳಿದಂತ ಕಾರ್ಯಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನಕ್ಕೋಸ್ಕರ ದೇವರು ಇದನ್ನ ಮಾಡ್ತಾ ಇದ್ದಾನೆ ಅಂದ್ರೆ, ಮೋಶೆ ಮಾಡುವಂತ ಕೆಲಸದಲ್ಲಿ ಚಿಕ್ಕ ಒಂದು ವ್ಯತ್ಯಾಸ ನಡೆದ್ರೂ ಕೂಡ ಪರಲೋಕದಲ್ಲಿರುವಂತಹ ಆ ಒಂದು ಕಾರ್ಯಗಳಿಗೂ ಭೂಮಿಯಲ್ಲಿರುವಂತ ಕಾರ್ಯಗಳಿಗೂ ವ್ಯತ್ಯಾಸ ಎನ್ನುವಂಥದ್ದು ನಡೆದು ಬಿಡ್ತೈತಿ. ಪರಲೋಕದಲ್ಲಿ ಯಾವ ರೀತಿ ಯಜ್ಞವೇದಿದೆಯೋ ಅದೇ ರೀತಿಯಾಗಿ ಇರಬೇಕು ಇಲ್ಲೂ ಕೂಡ ಯಜ್ಞವೇದಿ. ಪರಲೋಕದಲ್ಲಿ ಯಾವ ರೀತಿಯಾಗಿ ಗಂಗಳಿದೆಯೋ ಅದೇ ರೀತಿಯಾಗಿ ಭೂಮಿ ಮೇಲೆ ಇರಬೇಕು.
ಆ ಧೂಪವೇದಿ ಎನ್ನುವಂಥದ್ದು, ಧೂಪಪೀಠ ಎನ್ನುವಂಥದ್ದು ಯಾವ ರೀತಿಯಾಗಿ ಪರಲೋಕದಲ್ಲಿ ಅದೇ ಇದೆ, ಈ ಭೂಮಿ ಮೇಲೂ ಕೂಡ ಅದೇ ರೀತಿಯಾಗಿನೇ ಇರಬೇಕು. ಅಂದ್ರೆ ನಾವೆಲ್ಲರೂ ಕೂಡ ಈ ಸತ್ತ ಪರಲೋಕಕ್ಕೆ ಹೋದಾಗ ಇದೇನಪ್ಪ ಅಲ್ಲಿ ಇದ್ದಿದ್ದಂಥದ್ದು, ಅಲ್ಲಿದ್ದಿದ್ದೇ ಒಂದು ಇಲ್ಲಿದ್ದಿದ್ದೇ ಒಂದು ಅನ್ನಂಗೆ ಆಗ್ಬಾರ್ದು. ಮೋಶೆ ಕಾಲದಲ್ಲಿ ಇದ್ದಂಥವ್ರು ಯಾವ ರೀತಿಯಾಗಿ ಅದನ್ನ ನೋಡಿದ್ರು ಅದೇ ಅಲ್ಲಿ ಕಾಣಬೇಕು. ಅದಕ್ಕೋಸ್ಕರ ದೇವರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ, ನಾನು ನಿನಗೆ ಬೆಟ್ಟದಲ್ಲಿ ತೋರಿಸಿದ ಮಾದರಿಯ ಪ್ರಕಾರವಾಗಿಯೇ ಇರ್ಬೇಕು ಎಂಬುದಾಗಿ ಆತನ ದರ್ಶನವನ್ನು ತೋರಿಸಿದೆ. ಹೋಗ್ಲಿ, ಏನಕ್ಕೋಸ್ಕರ ಪರಲೋಕದಲ್ಲಿ ಅವಿದೆ? ಭೂಮಿ ಮೇಲಿನ ಬಲಿಯನ್ನು ಅರ್ಪಿಸೋದಕ್ಕೋಸ್ಕರ ಇದೆ. ಆ ಒಂದು ಗಂಗಾಳದಲ್ಲಿ ಕಾಲನ್ನು ತೊಳೆದುಕೊಂಡು ಅವರ ಮಹಾಪರಿಶುದ್ಧ ಸ್ಥಳಕ್ಕೆ ಪರಿಶುದ್ಧ ಸ್ಥಳಕ್ಕೆ ಹೋಗೋದಕ್ಕೋಸ್ಕರ ಇದೆ. ಆ ಮಹಾಪರಿಶುದ್ಧವನ್ನ ದಾಟಿಕೊಂಡು ಆ ಅತಿ ಪರಿಶುದ್ಧ ಸ್ಥಳಕ್ಕೆ, ಪರಿಶುದ್ಧ ಸ್ಥಳದಿಂದ ಅತಿ ಪರಿಶುದ್ಧ ಸ್ಥಳವನ್ನು ದಾಟ್ಕೊಂಡು ಹೋಗೋದಕ್ಕೆ ಎಷ್ಟೋ ಸೇವೆಗಳನ್ನು ಮಾಡ್ಕೊಂಡು ಹೋಗುವಂತ ಕಾರ್ಯಗಳಿದೆ. ಅದಕ್ಕೋಸ್ಕರವೇ ಎಲ್ಲವೂ ಇದೆ. ಆಗಿರುವಂತ ಕಾರಣ ಪರಲೋಕದಲ್ಲಿ ಆತನ ದೇವರಿದ್ದಾನೆ. ಇಲ್ಲಿ ನೋಡಿದ್ರೆ ಜೀವ ಮಂಜುಷ ಎನ್ನುವಂಥದ್ದಿತ್ತು, ದೇವರಲ್ಲಿ ಮಾತಾಡ್ತಾ ಇದ್ರು. ಈಗ ಪರಲೋಕಕ್ಕೆ ಹೋದಂತ ಸಮಯದಲ್ಲಿ ದೇವ ಮಂಜುಷ ಏನಕ್ಕೆ ಬೇಕು? ದೇವರೇ, ಸಾಕ್ಷಾತ್ ದೇವರೇ ಅಲ್ಲೇ ಇದ್ದಾರಲ್ಲ. ಆದ್ರೆ ಏನಕ್ಕೋಸ್ಕರ ಅವೇ ಇಲ್ಲಿ? ಅಲ್ಲಿ ಈ ಭೂಮಿಯಲ್ಲಿದ್ದಂತ ಧೂಪಪೀಠ ಆಗಿರ್ಬೋದು, ಇವೆಲ್ಲವೂ ಕೂಡ ಪರಲೋಕದಲ್ಲಿ ಇರುವಂತದ್ದು ಖಚಿತವಾಗಿ ಇದೆಯಾ ಅಂತ ನೋಡುವಾಗ 100% ಇದ್ದೇ ಇದೆ. ಅದಕ್ಕೋಸ್ಕರ ದೇವರೇ ಏನ್ ಮಾಡಿದ್ದಾನೆ, ಇವೆಲ್ಲವನ್ನ ಹೇಳಿದ್ದಾನೆ. ಮತ್ತೆ ಇಲ್ಲಿರುವಂತದ್ರಲ್ಲಿ ಅರ್ಥ ಇದೆ. ಬಲಿಗಳನ್ನು ಅರ್ಪಣೆ ಮಾಡುವಂತದ್ದಾಗಿರ್ಬೋದು, ನೇಮ ನಿಷ್ಠೆಗಳನ್ನು ಆಚರಿಸುವಂತದ್ದಾಗಿರ್ಬೋದು, ಎಲ್ಲವನ್ನು ಮಾಡೋದಕ್ಕೋಸ್ಕರ ಇದೆ. ಪರಲೋಕದಲ್ಲಿ ಏನಕ್ಕೋಸ್ಕರ ಇವಿದೆ? ಮುಂದಿನ ಭಾಗದಲ್ಲಿ ಈ ಕಾರ್ಯವನ್ನು ನೋಡಿಕೊಳ್ಳೋಣ. ಸಮಯವಾಗಿರುವಂತ ಕಾರಣ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿ ನಮ್ಮನ್ನು ಕಾಪಾಡಿ ನಡೆಸುತ್ತಿರುವಂತಹ ಮಹಾ ತಂದೆ ಆಗಿರುವಂತಹ ಮಹಾಶಕ್ತನೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ತಂದೆ. ಅಮೂಲ್ಯವಾದಂತ ಜ್ಞಾನವನ್ನ, ಅತಿಶಯವಾದಂತ ಜ್ಞಾನವನ್ನ ನಮಗಂತೂ ತಿಳಿಸಿಕೊಡ್ತಿದ್ದೀಯ ದೇವ. ಅದಕ್ಕಾಗಿ ನಿನಗೆ ಸ್ತೋತ್ರ ದೇವ. ಜೀವನದುದ್ದಕ್ಕೂ ತಂದೆ, ಈ ಭೂಮಿ ಮೇಲೆ ನಮ್ಮ ಕೊನೆ ಹೆಸರಿರುವವರೆಗೂ ತಂದೆ, ಈ ಒಂದು ಕಾರ್ಯವನ್ನು ಒಂದೇ ಅನುಗ್ರಹಿಸುವುದಾಗಿ ತಂದೆ, ನಾವು ನಿಮ್ಮನ್ನು ಬಹಳವಾಗಿ ನಾನು ಬೇಡಿಕೊಳ್ಳುವಂತವನಾಗಿದ್ದೇನೆ. ಈ ಭೂಮಿಯಲ್ಲಿ ನೀನು ನಮಗೋಸ್ಕರ ಏನು ಕೆಲಸಗಳನ್ನ ನೇಮಕ ಮಾಡಿದೀಯೋ ತಂದೆ, ಈ ಕ್ರಿಸ್ತನ ವಿಷಯದಲ್ಲಿ ನೋಡ್ಬೇಕ ದೇವ. ಆ ಯೋಹಾನ ಸುವಾರ್ತೆ 17:3 ವಚನದಲ್ಲಿ ಬರೆಯಲ್ಪಟ್ಟಂತ ರೀತಿಯಲ್ಲಿ ನೀನು ನೇಮಿಸಿದ ಕೆಲಸವನ್ನ ಎಂಬುದಾಗಿ ಇದೆ ತಂದೆ. ಅದನ್ನು ಯೇಸು ಕ್ರಿಸ್ತ ನೆರವೇರಿಸಿದ್ದಾನೆ. ನಮ್ಮ ವಿಷಯದಲ್ಲೂ ತಂದೆ, ನೀನು ನಮಗೆ ನೇಮಿಸಿರುವಂತ ಕೆಲಸವನ್ನು ಸಂಪೂರ್ಣವಾಗಿ ನಾವು ಕ್ರಿಸ್ತನಂತೆ ನೆರವೇರಿಸುವಂತ ಆ ಒಂದು ಮಹಾಭಾಗ್ಯವನ್ನು ಒಂದನ್ನೇ ಅನುಗ್ರಹಿಸು ಎನ್ನುವಂಥದ್ದನ್ನ ದೇವರೇ ಈ ಒಂದು ಪ್ರಾರ್ಥನೆ ನಿಮ್ಮ ಮುಂದೆ ಇಡುತ್ತಾ, ಆ ರೀತಿಯಾಗಿ ನೀನು ನೇಮ ಸೇರುವಂತ ಕೆಲಸ ಎಲ್ಲವನ್ನು ಕೂಡ ಮಾಡಿ ಸಂಪೂರ್ಣರಾಗುವಂತೆ, ಈ ಭೂಲೋಕದ ಯಾತ್ರೆಯೊಳಗಾಗಿ ನಾವು ಸಂಪೂರ್ಣರಾಗುವಂತೆ ಈ ಕೆಲಸವನ್ನು ಮುಗಿಸಿಕೊಂಡು ತಂದೆ, ನಮಗೋಸ್ಕರ ನೀನು ಪರಲೋಕದಲ್ಲಿ ಇಟ್ಟಿರುವಂತಹ ಆ ಕಾರ್ಯಗಳನ್ನ, ಪರಲೋಕದಲ್ಲಿ ಇದ್ದಂತ ಆ ಒಂದು ಪ್ರತಿರೂಪವಾಗಿದ್ದಂತ ಈ ಭೂಮಿಯಲ್ಲಿ ಇದ್ದಂತದ್ದ ಆ ಒಂದು ಕಾರ್ಯಗಳನ್ನ ತಂದೆ ಒರಿಜಿನಲ್ ಆಗಿ ನಾವು ನೋಡುವಂತೆ, ಪ್ರತ್ಯಕ್ಷವಾಗಿ ನಾವು ಕಾಣುವಂತೆ ಮಹಾಭಾಗ್ಯವನ್ನು ಅನುಗ್ರಹಿಸು. ನಿನ್ನ ನಾಮಕ್ಕೆ ಮಹಿಮೆ ದೇವ. ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ನಿನ್ನ ಅಮೂಲ್ಯವಾದಂತಹ ಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳಲು ಕೊಟ್ಟಂತ ಸಹಾಯಕ್ಕಾಗಿ ಸ್ತೋತ್ರ ತಂದೆ ದೇವ. ಈ ಒಂದು ಕಾರ್ಯಕ್ರಮವನ್ನು ಮಾಡಿದಂತದ್ದೇ ದೇವರೇ, ಈ ಒಂದು ಸತ್ಯವನ್ನು ತಿಳಿದುಕೊಳ್ತಾ ಇದ್ದೀವಿ ಅಂದ್ರೆ ತಂದೆ, ಈ ಒಂದು ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಡುವಂತ ಪ್ರತಿಯೊಬ್ಬೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸು ದೇವ. ನೀತಿ ನಿಮಿತ್ತವಾಗಿ ಯಾರು ಕಷ್ಟಪಡ್ತಾರೋ ಅವ್ರನ್ನ ಆಶೀರ್ವದಿಸಿ ಕಾಪಾಡಿ ನಡೆಸಂತ ಪ್ರಾರ್ಥಿಸುತ್ತಾ, ಈ ವಿಷಯಗಳಲ್ಲಿ ಕೇಳಿದ್ದು ಮರ್ತಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ನಡೆಸಂತ ಪ್ರಾರ್ಥಿಸುತ್ತಾ ತಂದೆ, ಈ ಒಂದು ಮಾತುಗಳನ್ನು ಯಾರು ಕೂಡ ಮರೆತು ಹೋಗದಂತೆ ಎಚ್ಚರಿಕೆಯಿಂದ ಈ ಮಾತುಗಳನ್ನ ಅವರ ಮನಸ್ಸಿನಲ್ಲಿ ಇಟ್ಟುಕೊಂಡು, ಈ ಒಂದು ಭೌತಿಕವಾದಂತ ಕಾರ್ಯಗಳನ್ನ ಭೂಮಿ ಮೇಲೆ ಮಾಡಿಸಿರುವಂತ ಉದ್ದೇಶ ಏನು, ಪರಲೋಕದಲ್ಲಿ ಅವು ಇರುವಂತ ಉದ್ದೇಶವೇನು, ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ದೇವ, ಅವುಗಳನ್ನು ಮಾಡಿದ್ದು ಏನಕ್ಕೋಸ್ಕರ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಅದರಂತೆ ಬದುಕಲು ಸಹಾಯ ಮಾಡಿ. ವಿಷಯಗಳಲ್ಲಿ ಕೇಳಿದ ಮರ್ತಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ದೇವ, ಆಮೆನ್.